ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 466ನೇ ಕಂತಿಗೆ ನಿಮಗೆ ಸ್ವಾಗತ. ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಅನ್ನುವ ಈ ಸರಣಿಯ ಈ ಕೊನೆಯ ಕಂತಿನಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಸಂವಿಧಾನಕ್ಕೆ 75 ವರ್ಷ ತುಂಬುತ್ತಿರುವ ಈ ಹೊತ್ತಿನಲ್ಲಿ 75 ವರ್ಷ ಒಂದು ದೇಶದ ಒಟ್ಟಾರೆ ಒಂದು ಆಯಸ್ಸಿನಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದ ಅಲ್ಲದಿದ್ದರೂ ಕೂಡ ಕನಿಷ್ಠ ಪಕ್ಷ ನಾವು ಅಂದುಕೊಂಡಂಥ ಗುರಿಯ ಕಡೆಗೆ ನಾವು ಕೆಲವು ಹೆಜ್ಜೆಗಳನ್ನು ಇಡಬೇಕಾಗಿತ್ತು. 75 ವರ್ಷದಲ್ಲಿ ಏನೂ ಆಗಿಲ್ಲ ಅಂತಲ್ಲ, ಅಥವಾ ನರೇಂದ್ರ ಮೋದಿ ಮತ್ತು ಅವರ ಸಂಘಿ ಪಟಾಲ ಮೇಳೋ ಥರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೇ 2014ಕ್ಕೆ, ಅಥವಾ 2014ರಿಂದ ಏನೂ ಆಗಿರಲಿಲ್ಲ, ಆಗ್ತಿರೋದೆಲ್ಲ ಈಗ. ಇವೆಲ್ಲವೂ ಕೂಡ ಉತ್ಪ್ರೇಕ್ಷೆಗಳ ಕಂತೆ. ಇವತ್ತು ನಮ್ಮ ದೇಶದ GDP ಇಡೀ ಜಗತ್ತಿನ GDPಗಳಲ್ಲಿ 3ನೇದಾಗಿದೆ ಅನ್ನೋದನ್ನು ಕೂಡ ಹೆಗ್ಗಳಿಕೆಯಾಗಿ ಹೇಳ್ಕೊಳ್ಬಹುದು. ಆದರೆ ತಲಾವಾರು GDPಯ ಲೆಕ್ಕಾಚಾರದಲ್ಲಿ ನಮ್ಮ ದೇಶ 156ನೇ ಸ್ಥಾನದಲ್ಲಿದೆ. ಯಾವುದನ್ನು ಅಭಿವೃದ್ಧಿ ಅಂತೇಳಿ ಏಕಕಾಲದಲ್ಲಿ BJP ಮತ್ತು ಕಾಂಗ್ರೆಸ್ಸು ಹಾಗೂ ಇಡೀ ಮಾಧ್ಯಮಗಳು ಯಾವುದನ್ನು ಅಭಿವೃದ್ಧಿ ಅಂತ ನಮ್ಮ ದೇಶವನ್ನು ನಂಬಿಸ್ಲಿಕ್ಕೆ ಹೊರಡ್ತಾರೆ, 75 ವರ್ಷಗಳ ನಂತರ ನಿಜಕ್ಕೂ ಕೂಡ ಈ ಅಭಿವೃದ್ಧಿಯನ್ನು ಸಂವಿಧಾನದಲ್ಲಿ ನಾವು ಕನಸು ಕಂಡಿದ್ದು. ಹಾಗೂ ನಮ್ಮ ದೇಶದ ಒಟ್ಟಾರೆ ಸಮಾಜವನ್ನು, ಅತ್ಯಂತ ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನ ನೆನೆಯುತ್ತಿರುವ ಈ ಹೊತ್ತಿನಲ್ಲಿ ಅಂಬೇಡ್ಕರ್ ಅವರು ನಮ್ಮ ದೇಶದ ಬಗ್ಗೆ ಕೇಳದಂಥ ಒಂದು ಪ್ರಮುಖವಾದಂಥ ಪ್ರಶ್ನೆ, ಗಾಂಧಿಯವರ ಮುಂದಿಟ್ಟಂಥ ಪ್ರಶ್ನೆ. ನನಗೆ ತಾಯ್ನೆಲ ಇಲ್ಲ ಅಂದರು ಅಂಬೇಡ್ಕರ್ ಅವರು ಗಾಂಧಿಯನ್ನು ಮೊದಲು ಭೇಟಿ ಮಾಡಿದಾಗ. ಯಾಕೆ ಅಂತಂದರೆ, ಒಂದು ದೇಶ ನಾವು ಆಗಬೇಕು ಅಂತಂದರೆ ತನ್ನಂತೆ ಇರುವ ಮತ್ತೊಬ್ಬರ ಜೊತೆ ಭ್ರಾತೃತ್ವ ಇರಬೇಕು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಾವೆಲ್ಲರೂ ಒಂದು. ಬೇರೆ ಯಾರಿಗೋ ಬಾಧೆ ಆದರೆ ಆ ಬಾಧೆ ನನಗೇ ಆದಂಗೆ ಎನ್ನುವಂತಹ ಒಂದು ಭಾವನೆ ಇದ್ದರೆ, ಬಂಧುತ್ವದ ಭಾವನೆ ಇದ್ದರೆ ಒಂದು ದೇಶವಾಗುತ್ತೆ. ಆದರೆ ಈ ದೇಶದಲ್ಲಿ ಒಂದು ಬಹುದೊಡ್ಡ ಸಮುದಾಯವನ್ನು, ಅಸ್ಪೃಶ್ಯ ಸಮುದಾಯವನ್ನಿರ್ಬೋದು, ತಳ ಸಮುದಾಯಗಳಿರ್ಬೋದು, ಅಥವಾ ಮುಸ್ಲಿಮರನ್ನಿರ್ಬೋದು, ಈ ದೇಶದ ಪ್ರಧಾನ ಧಾರೆಯ ಭಾಗವೇ ಅಲ್ಲ ಅಂತಂದ್ಬಿಟ್ಟು ಎಸ್ಪೆಷಲಿ ಸಂಘ ಪರಿವಾರದ ಪ್ರಣೀತವಾದಂಥ ಸಿದ್ಧಾಂತಗಳು ಹೇಳ್ತಿರೋಂಥ ಸಂದರ್ಭದಲ್ಲಿ ಬಂಧುತ್ವವೇ ಇಲ್ಲದಂಥ ದೇಶ ಒಂದು ದೇಶವಾಗಿ ಉಳಿಯುತ್ತಾ? ಇನ್ಫ್ಯಾಕ್ಟ್ ಸಂವಿಧಾನದಲ್ಲಿ ನಾವು ಪ್ರಿಯಂಬಲ್ನಲ್ಲೂ ಕೂಡ, ಮುನ್ನುಡಿನಲ್ಲೂ ಹೇಳ್ಕೊಂಡಿರೋ ದೊಡ್ಡ ಮೌಲ್ಯ ಯಾವುದಪ್ಪ ಅಂದರೆ ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ, ಮೈತ್ರಿ. ಕಳೆದ 10-15 ವರ್ಷಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸಂಘ ಪರಿವಾರ ರಾಜಕಾರಣದಲ್ಲಿ ದಾಪುಗಾಲಾಗ್ತಿರುವಂಥ ಸಂದರ್ಭದಲ್ಲಿ ಈ ದೇಶದ ಭ್ರಾತೃತ್ವದ ಹಂದರ, ಬಂಧುತ್ವದ ಹಂದರ ಸಂಪೂರ್ಣವಾಗಿ ಕುಸಿದೋಗಿದೆ. ಇಡೀ ದೇಶ ಒಂದು ರೀತಿಯ ಧ್ರುವೀಕರಣಕ್ಕೆ ಒಳಗಾಗಿದೆ. ಹೀಗಾಗಿಯೇ ಜಾಗತಿಕವಾದಂಥ ಸಂಸ್ಥೆಗಳು ನಮ್ಮ ಭಾರತವನ್ನು ಹೆಚ್ಚು ಕಡಿಮೆ, ನಾವು ಮೊದಲ ಸಂಚಿಕೆಯಲ್ಲೇ ಚರ್ಚೆ ಮಾಡ್ದಂಗೆ, ಒಂದು ಬಗೆಯ ನರಮೇಧದ ಹೊಸ್ತಿನಲ್ಲಿದ್ದೀವಿ ಅಂತಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಸ್ಟಡೀಸ್ ಫಾರ್ ಜಿನೋಸೈಡ್ನ ಸಂಸ್ಥೆ ಹೇಳ್ತಿದ್ರೆ, ಫ್ರೀಡಮ್ ಹೌಸ್ ಅಂತ ಅಮೇರಿಕಾದ ಸಂಸ್ಥೆ ಭಾರತ ಪಾರ್ಟ್ಲಿ ಫ್ರೀ, ಸಂಪೂರ್ಣ ಫ್ರೀಡಮ್ ಇರುವಂಥ ದೇಶ ಅಲ್ಲ ಅಂತ ಹೇಳುತ್ತೆ. ವೆರೈಟೀಸ್ ಆಫ್ ಡೆಮಾಕ್ರಸಿ ಇನ್ಸ್ಟಿಟ್ಯೂಟ್, ವಿಡೆಮ್ ಇನ್ಸ್ಟಿಟ್ಯೂಟ್ ನೋಡೋದಾದರೆ ಕಳೆದ 10 ವರ್ಷದಿಂದ ನಮ್ಮ ದೇಶ ಎಲೆಕ್ಟ್ರಲ್ ಆಟೋಕ್ರಸಿಯನ್ನು ಕಡೆಗೆ ಜಾರ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಯಾವುದನ್ನು ಭವ್ಯ ಬಂಗಲೆಗಳು, ಬಣ್ಣ ಬಣ್ಣದ ಒಂದು ಬಿತ್ತರಗಳನ್ನು ನಮ್ಮ ಮುಂದೆ ಮಾಡ್ತಾರೆ, ಅದು ಅಭಿವೃದ್ಧಿಯ ಸೂಚಕಗಳಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಾವು ಮೊದಲ ಸಂಚಿಕೆಯಲ್ಲೂ ಚರ್ಚೆ ಮಾಡ್ದಂಗೆ ಆಕ್ಸ್ವ್ಯಾಮ್ ಅನ್ನುವ ಮತ್ತೊಂದು ಸಂಸ್ಥೆ ನಮ್ಮ ಮುಂದೆ ಇಡ್ತಿರುವಂಥ ಸತ್ಯ ಸಂಗತಿಗಳೇನಪ್ಪ ಅಂತಂದರೆ, ಈ ದೇಶದ ಕೇವಲ 1% ಅಷ್ಟು ಅತ್ಯಂತ ದೊಡ್ಡ ಶ್ರೀಮಂತರು, ಈ ದೇಶದ 40% ಸಂಪತ್ತು ಅವ್ರ ಕಡೆಗಿದೆ. ಮತ್ತು ಈ ದೇಶದ ತಳ ಸಮುದಾಯಗಳ 50% ಜನ ಬರೀ 1% ಸಂಪತ್ತನ್ನು ಹಂಚಿಕೊಂಡು ತಿಂತಿದ್ದಾರೆ. ಇನ್ಫ್ಯಾಕ್ಟ್ ಕೋವಿಡ್ ಸಂದರ್ಭದಲ್ಲಿ 6.5 ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಗಿಂತ ಕೆಳಗಿಳಿದಿದ್ದಾರೆ. ನಮ್ಮ ಭಾರತದ ಅಭಿವೃದ್ಧಿ ಎಷ್ಟು ತೆಳುವಾದದ್ದು ಮತ್ತು ಎಷ್ಟು ವಲ್ನರಬಲ್ ಅನ್ನೋದಕ್ಕೆ ಹೇಳ್ತಾರೆ ಅಂದರೆ, ಯಾರ್ಯಾರನ್ನ ಬಡತನ ರೇಖೆಗಿಂತ ಮೇಲಿದ್ದೀವಿ, ತಳಮಧ್ಯಮ ವರ್ಗ ಅಂತ ಕರಿತೀವಿ, ಆ ಕುಟುಂಬಗಳಿಗೂ ಕೂಡ ಒಂದು ಶಾಕ್ ಬಂದರೆ, ಆ ಮನೆಯಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಬಂದರೆ, ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಆ ಇಡೀ ಕುಟುಂಬನೇ ದಿಢೀರನೆ ಬಡತನ ರೇಖೆಗಿಂತ ಕೆಳಗಿಳಿದು ಬಿಡುವಂಥ ಸಂದರ್ಭವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಯಾವುದನ್ನ ಅಭಿವೃದ್ಧಿ ಅಂತಂದ್ಬಿಟ್ಟು ನಮ್ಮ ಕಣ್ಣು ಮುಂದೆ ಬಿತ್ತರೆ ಅದು ಒಂದು ರೀತಿಯ ಬುನಾದಿ ಇಲ್ಲದ ಕೆಲವರ ಮಾತ್ರ ಅಭಿವೃದ್ಧಿ. ಅದನ್ನು ಭಾಳ ಚೆನ್ನಾಗಿ ಆರ್ಥಿಕ ಪರಿಭಾಷೆಯಲ್ಲಿ ಮಾದರಿಯ ಅಭಿವೃದ್ಧಿ ಅಂತಾರೆ. ಒಂದು ಕೋವಿಡ್ ನಂತರದಲ್ಲಿ ನಮ್ಮ ದೇಶದ ಅಭಿವೃದ್ಧಿ, ಕೆಲವರು ಅಭಿವೃದ್ಧಿ ಹೊಂದಿದ್ದಾರೆ, ಉಳಿದಂತೆ ಪಾತಾಳಕ್ಕೆ ಹೋಗ್ತಿದೆ. ಇದರಲ್ಲಿ 90% ಜನ ಪಾತಾಳಕ್ಕೆ ಇಳಿತಿದ್ದಾರೆ, 10% ಜನ ಆಗಸಕ್ಕೆ ಏರ್ತಾ ಇದ್ದಾರೆ. 75 ವರ್ಷಗಳ ನಂತರ ಯಾತಕ್ಕೆ ನಾವಿನ್ನೂ ಒಂದು ದೇಶವಾಗಿಲ್ಲ? ಯಾತಕ್ಕೆ ಬಂಧುತ್ವ ಅರಳಿಲ್ಲ? ಯಾತಕ್ಕೆ ಸಂವಿಧಾನ ಇದ್ದರೂ
ಅಂಬೇಡ್ಕರ್ ಅವರ ಆಶಯಗಳನ್ನು ಸ್ವಲ್ಪವಾದರೂ ಧ್ವನಿಸುವ ಈ ಸಂವಿಧಾನ ಇದ್ದರೂ ಕೂಡ ಯಾತಕ್ಕೆ 75 ವರ್ಷಗಳ ನಂತರವೂ ಕೂಡ ಭಾರತ ಈ ಪರಿಸ್ಥಿತಿನಲ್ಲಿದೆ ಅಂತೇಳಿ ಅದರ ಬಗ್ಗೆ ಆಡಳಿತಾರೂಢವ ಸರ್ಕಾರ ಇರ್ಬೋದು, ಸಂಘ ಪರಿವಾರ, BJP ಸಂಸತ್ತಿನಲ್ಲಿ ಮಾಡಿದ್ದನ್ನು ನಾವು ನೋಡ್ತಿದ್ದೀವಿ. ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷಗಳಾಗಲಿ 75 ವರ್ಷದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿಲ್ಲ. ನಾವಾದರೂ ಕೂಡ ಜನ, ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಭವಿಷ್ಯದ ಪ್ರಶ್ನೆ ಏನು, ನಾವು ಈ ಸರಣಿನಲ್ಲಿ ಅವ್ರು ಹೇಳ್ತಿರುವಂಥ ಸುಳ್ಳುಗಳ ಬಗ್ಗೆ ಯಾತಕ್ಕೆ ಚರ್ಚೆ ಮಾಡಬೇಕಾಗಿ ಬಂತು ಅಂದರೆ, ಸಂಘ ಪರಿವಾರ ಇನ್ಫ್ಯಾಕ್ಟ್ ನಾವು ಪ್ರಾರಂಭದಲ್ಲೇ ಚರ್ಚೆ ಮಾಡ್ದಂಗೆ ನವೆಂಬರ್ 26ರಿಂದ ಜನವರಿ 26ರ ತನಕ ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಶುರು ಮಾಡಿ ಸಂವಿಧಾನದ ಬಗ್ಗೆ ಕಳೆದ 75 ವರ್ಷಗಳ ಬಗ್ಗೆ ಕಾಂಗ್ರೆಸ್ನ ಪಾತ್ರದ ಬಗ್ಗೆ ಅರ್ಧ ಸತ್ಯಗಳನ್ನು, ಹೆಚ್ಚೆಚ್ಚು ಉತ್ಪ್ರೇಕ್ಷೆಗಳನ್ನು, ತಮ್ಮ ಬಗ್ಗೆ ಹಸಿ ಸುಳ್ಳುಗಳನ್ನು ಪ್ರಚಾರ ಮಾಡ್ತಿದ್ದಾರೆ. ಯಾತಕ್ಕೆ ನಾವು ಈ ಸರಣಿಯನ್ನು ಮಾಡಬೇಕಾಗಿ ಬಂತು ಅಂತಂದರೆ, ಈ ಸುಳ್ಳುಗಳೇ ನಾಳೆ ಸತ್ಯಗಳು ಅಂತ ಸಂಭವಿಸ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾವು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. 75 ವರ್ಷದ ನಂತರ ಏನು ಅಧೋಗತಿ ಅವನತಿಗೆ ನಮ್ಮ ಸಾಮಾಜಿಕ ಬದುಕು ತಲುಪಿದೆ, ನಮ್ಮ ಆರ್ಥಿಕ ಬದುಕು ತಲುಪಿದೆ, ಸಂವಿಧಾನದ ಕನಸುಗಳು ಯಾತಕ್ಕೆ ನುಚ್ಚುನೂರಾಗ್ತಿವೆ ಅಂತ ನಾವು ಚರ್ಚೆ ಮಾಡಬೇಕು ಅಂತ ಈ ಸರಣಿಯನ್ನು ಮಾಡಿದ್ದು. ಈ ಸರಣಿನಲ್ಲಿ ನಾವು ಗಮನಿಸ್ದಂಗೆ, ನಿಮ್ಮ ಮುಂದೆ ಹಲವಾರು ಸತ್ಯಗಳನ್ನು ಬಿಚ್ಚಿಟ್ಟಂಗೆ, ಇವತ್ತೇನು ಸಂಘ ಪರಿವಾರ ಅಂಬೇಡ್ಕರ್ನ ಸಂವಿಧಾನವನ್ನು ಎತ್ತಿಡಿಬೇಕು ಅಂತ ಹೋಗ್ತಿದ್ದಾರೆ, ಅದರ ಹಿಂದೆ ಇರುವುದು ಒಂದು ಧೃತರಾಷ್ಟ್ರ ಆಲಿಂಗನ ಅಷ್ಟೇ. ಅಂದರೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಬಂದೇ ಬಿಟ್ಟಿದ್ದಿದ್ರೆ ಅಂಬೇಡ್ಕರ್ ಮಾತು ಅವ್ರ ಬಾಯಿನಲ್ಲೂ ಬರ್ತಾ ಇರಲಿಲ್ಲ. ಈಗ ದಲಿತ ಸಮುದಾಯವನ್ನು, ತಳ ಸಮುದಾಯಗಳು ಅಂಬೇಡ್ಕರ್ ಜೊತೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದವೆ. ಸಂವಿಧಾನ ಇದ್ದರೇ ಮೀಸಲಾತಿ ಸಿಗುತ್ತೆ, ಅದರಿಂದ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆದರೂ ಆಗುತ್ತೆ ಅನ್ನೋದು ತುಂಬ ಸ್ಪಷ್ಟತೆ ಇರೋದ್ರಿಂದ ಸಂವಿಧಾನವನ್ನೇ BJP ಬದಲಾಯಿಸ್ತೀವಿ ಅಂತ ಹೇಳಿದಾಗ ದೊಡ್ಡ ಮಟ್ಟದಲ್ಲಿ ಅವರು ಲೋಕಸಭೆಯಲ್ಲಿ ತಮ್ಮ ನಿರೀಕ್ಷೆ ಮಟ್ಟದ 400 ಇರಲಿ, ಸಿಂಪಲ್ ಬಹುಮತ ಕೂಡ ಅವ್ರಿಗೆ ಬರಲಿಲ್ಲ. ಆ ಕಾರಣಕ್ಕೆ ಮತ್ತೆ ತಾವು ನಿಜವಾದ ಸಂವಿಧಾನ ರಕ್ಷಕರು, ಇತಿಹಾಸದುದ್ದಕ್ಕೂ ತಾವೇ ಸಂವಿಧಾನವನ್ನು ಉಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಅಂಬೇಡ್ಕರ್ನ ನಾವು ನಿಜವಾದ ಅನುಯಾಯಿಗಳು, ಕಾಂಗ್ರೆಸ್ಸು ಅಂಬೇಡ್ಕರ್ಗೆ ದ್ರೋಹ ಬಗೆದ್ರು ಅಂತ ಹಲವಾರು ಅರ್ಧ ಸತ್ಯಗಳನ್ನು, ಅಪಾರವಾದ ಸುಳ್ಳುಗಳನ್ನು ನಮ್ಮ ಮುಂದೆ ಬಿತ್ತಾ ಇದ್ದಾರೆ. ಅದನ್ನೇ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅಂಬೇಡ್ಕರ್ ಬಗ್ಗೆ ಸಂಘ ಪರಿವಾರದ ಪಿತಾಮಹರಾದಂಥ ಸಾರ್ವರ್ಕರು, ಗೋಳ್ವಾಲ್ಕರು ಇವರುಗಳು ದ್ವೇಷಿಸಿದ್ರು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಕಾಂಗ್ರೆಸ್ಸು ಅಂಬೇಡ್ಕರ್ನ ನಿರ್ಲಕ್ಷಿಸಿತ್ತು, ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಅಂಬೇಡ್ಕರ್ನ ನಿರ್ಲಕ್ಷಿಸಿದ್ರು. ಆದರೆ ಸಂಘ ಪರಿವಾರ ದ್ವೇಷಿಸಿತ್ತು. ಕಮ್ಯುನಿಸ್ಟರು, ಸಮಾಜವಾದಿಗಳು, ಇತರ ಕಾಂಗ್ರೆಸ್ಸೇತರ, BJPಯೇತರ ಆಗಿನ ಕಾಲದ ಪಕ್ಷಗಳು ಸಮಾನತೆ ತರಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಈ ದೇಶದ ವಾಸ್ತವಗಳನ್ನೇ ಅರ್ಥ ಮಾಡ್ಕೊಳ್ತೀರಾ. ಇದನ್ನು ಡಾಕ್ಟರ್ ಆನಂದ್ ತೇಲ್ತುಂಬಡೆ ಎನ್ನುವಂಥ ಈ ದೇಶದ ಪ್ರಮುಖವಾದಂಥ ವಿದ್ವಾಂಸರು ಹೇಳ್ತಾರೆ. ಒಂದು ಪಕ್ಷ ಕಮ್ಯುನಿಸ್ಟರು ತಮ್ಮ ಹಠಮಾರಿತನವನ್ನು ಬಿಟ್ಟು ಅಂಬೇಡ್ಕರ್ ಅವರು ದೂರಗಾಮಿಯಾಗಿ ಯೋಚನೆ ಮಾಡಿ ಈ ಒಂದು ದಲಿತ ಮತ್ತು ಕಮ್ಯುನಿಸ್ಟರ ಐಡಿಯಾಲಜಿಕಲ್ ಆದಂಥ ಮತ್ತು ಭಾವನಾತ್ಮಕವಾದಂಥ ಮೈತ್ರಿ ಏರ್ಪಟ್ಟಿದ್ದಿದ್ರೆ ಈ ದೇಶ ಹಿಂಗಿರ್ತಿರಲ್ಲ. ಕಮ್ಯುನಿಸ್ಟರು ಜಾತಿಯ ವಾಸ್ತವವನ್ನು ಅರ್ಥ ಮಾಡಿಕೊಂಡು ತಮ್ಮ ಪಕ್ಷದ ಒಳಗಡೆ, ಈ ದೇಶದ ಒಳಗಡೆ ಜಾತಿ ನಿರ್ಮೂಲನೆಗೆ ಹೆಂಗೆ ಅಂಬೇಡ್ಕರ್ ಜೊತೆ ಕೈಗೂಡಿಸ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ದೇಶದ ಇತಿಹಾಸ ಹೀಗಿರ್ತಿರ್ಲಿಲ್ಲ. ಯಾಕಂದ್ರೆ ಈ ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ದೇಶದ ಜಾತಿಯ ವಾಸ್ತವವನ್ನು ಅರ್ಥ ಮಾಡ್ಕೊಳ್ದಿರಾ ಈ ದೇಶವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ದಿರಾ ಈ ದೇಶದ ಜಾತಿಯ ವಾಸ್ತವವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಜ್ಯೋತಿಬಾ ಫುಲೆಯನ್ನ ಅರ್ಥ ಮಾಡ್ಕೊಳ್ದಿರಾ, ಅರಗಿಸ್ಕೊಳ್ದಿರಾ ಮತ್ತು ಅದನ್ನು ಸಮಾನತೆಯ ಆಶಯಗಳೊಂದಿಗೆ ಬೆಸೆದು ಒಂದು ನಿಜವಾದಂಥ ಸಮಾನತೆಯ ಹೋರಾಟವನ್ನು ಕಟ್ಟದಿರ ನಮ್ಮ ದೇಶಕ್ಕೆ ಭವಿಷ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವೆರಡು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕವಲುಗಳಾದವು ಇವು. ಮತ್ತೊಂದು ಕಡೆ ಯಾರು ಕೊಂದಾಕಿದ್ರೋ ಅಂಬೇಡ್ಕರ್ ಅವರ ಆಶಯಗಳನ್ನು, ಉದ್ದಕ್ಕೂ ಅಂಬೇಡ್ಕರನ್ನು ದ್ವೇಷಿಸ್ತಾ ವಿರೋಧಿಸ್ತಾ ಬಂದರೋ ಅವರೇ ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳಕ್ಕೋಯ್ತು. ಇದ್ರ ಬಗ್ಗೆ ನಾವು ಸಂಚಿಕೆಗಳಲ್ಲಿ ಹೆಂಗೆ ಸಾವರ್ಕರ್, ಗೋಳ್ವಾಲ್ಕರ್ ತಮ್ಮ ವಾಕ್ಯಗಳಲ್ಲಿ ನೇರ ಹೇಳಿದ್ದಾರೆ ಅಂತಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಈ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ಸಂದರ್ಭದಲ್ಲಿ ತಳ ಸಮುದಾಯಗಳಿಗೆ ನಿಜವಾದ ಪ್ರಾತಿನಿಧ್ಯ ಸಿಗಬೇಕು ಅಂತಂದರೆ ಒಂದು ಪ್ರತ್ಯೇಕ ಪ್ರಾತಿನಿಧ್ಯವಿಲ್ಲದಿರ, ಈಗ ಜಾಯಿಂಟ್ ಎಲೆಕ್ಟರೇಟಾ ಅಥವಾ ಸೆಪರೇಟ್ ಎಲೆಕ್ಟರೇಟ ಅಂದರೆ ಸವರ್ಣೀಯರ ಹಂಗಿಗೆ ಒಳಪಟ್ಟು ದಲಿತರನ್ನು ಆಯ್ಕೆ ಮಾಡಬೇಕು ಅನ್ನೋವಂಥ ಜಾಯಿಂಟ್ ಎಲೆಕ್ಟರೇಟ್ ಬಂದರೆ ಇವತ್ತಿಗೂ ಕೂಡ ಪೂನಾ ಒಪ್ಪಂದದಲ್ಲಿ ಆದಂಥ ದಲಿತ ದ್ರೋಹ ಗಾಂಧಿಯವರ ನೇತೃತ್ವದಲ್ಲಿ ಅದಕ್ಕೆ ಮದನ್ ಮೋಹನ್ ಮಾಳವೀಯ ಅವರು ಸೈನ್ ಹಾಕಿದ್ರು. ಸಂಘ ಪರಿವಾರ ಇವರೆಲ್ಲರೂ ಕೂಡ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕಡಾಖಂಡಿತವಾಗಿ ನಿರಾಕರಿಸಿದ್ರು. ಪ್ರತ್ಯೇಕ ಪ್ರಾತಿನಿಧ್ಯ ಕೇಳಿದ್ದೇನಕ್ಕೆ? ಯಾಕಂತಂದರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ಅಂತಿಮವಾಗಿ ಅಂಬೇಡ್ಕರ್ ಅವರು ಕೇಳಿದ ಪ್ರಶ್ನೆಯಲ್ಲಿ ಸೋಷಿಯಲ್ ಡೆಮಾಕ್ರಸಿ, ಎಕನಾಮಿಕ್ ಡೆಮಾಕ್ರಸಿ ಇಲ್ದಿರ ಪ್ರಜಾತಂತ್ರ ಆಗಲ್ಲ.
ಪೊಲಿಟಿಕಲ್ ಡೆಮಾಕ್ರಸಿ ಆಗಬೇಕಂದ್ರೂ ಕೂಡ ನಿಜವಾದ ರೆಪ್ರೆಸೆಂಟೇಷನ್ ಬೇಕಲ್ಲ, ನಿಜವಾದ ಪ್ರಾತಿನಿಧ್ಯ. ಆ ನಿಜವಾದ ಪ್ರಾತಿನಿಧ್ಯ, ದಲಿತರ ನಿಜವಾದ ಪ್ರಾತಿನಿಧ್ಯ ಬರಬೇಕು ಅಂತಂದರೆ ಪ್ರತ್ಯೇಕವಾದಂಥ ಮತಕ್ಷೇತ್ರ ಇಲ್ಲ ಅಂದ್ರೆ ಆಗದೇ ಇಲ್ಲ. ಜಾಯಿಂಟ್ ಎಲೆಕ್ಟರೇಟ್ ನೀವು ಸವರ್ಣೀಯರ ಜೊತೆ ಮಾಡಿದ್ರೆ ಯಾವತ್ತು ಸವರ್ಣೀಯರ ಹಂಗಿನಲ್ಲೇ ಸ್ವಾಯತ್ತ ಸ್ವತಂತ್ರ ಪ್ರತ್ಯೇಕ ದಲಿತ ರಾಜಕಾರಣ ಹಂಗಿನಲ್ಲಿ ನರಳಿ ಸೊರಗಬೇಕಾಗತ್ತೆ ಅಂತ ಅವರು ಪ್ರತಿಪಾದನೆ ಮಾಡಿದ್ರು. ಆದರೆ ಪೂನಾ ಒಪ್ಪಂದದ ದ್ರೋಹ ಆ ನಂತರ ಸಂವಿಧಾನದ ನಂತರವೂ ಮುಂದುವರಿಯಿತು. 1946 ಸಂವಿಧಾನ ಸಭೆಯ ಆಯ್ಕೆನಲ್ಲೂ ಮುಂದುವರಿತು. ಹೀಗಾಗಿನೇ ಕಾಂಗ್ರೆಸ್ಸು ಬಹಳ ಕುತಂತ್ರವನ್ನು ಮಾಡಿ ಅವ್ರನ್ನ ಪ್ರಾಂತೀಯ ಮುಂಬೈ ಪ್ರಾಂತದಿಂದ ಶಾಸನಸಭೆಗೆ ಚುನಾಯಿತರಾಗದಂತೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ, ಜೋಗೇಂದ್ರನಾಥ್ ಮಂಡಲ್ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಪ್ರಮುಖ ಸದಸ್ಯರು ಬಂಗಾಳ ಪ್ರಾಂತ್ಯದಿಂದ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಿ ಕಳಿಸುವುದಕ್ಕೆ ಪ್ರಯತ್ನಿಸಿದಾಗ ಅದನ್ನು ಸಾರಾಸಗಟು ಇಲ್ಲದಂತೆ ಮಾಡಿ ಅದರ ಮೇಲೆ ಹಲವಾರು ಕುತಂತ್ರಗಳನ್ನ ಮಾಡಿ ಸೋಲಿಸೋದಕ್ಕೆ ಪ್ರಯತ್ನಿಸಿದ್ದು ಬಂಗಾಳ ಪ್ರಾಂತ್ಯದ ಹಿಂದೂ ಮಹಾಸಭಾ ಸಂಘ ಪರಿವಾರದ ಪಿತಾಮಹರು. ಅದಾದ ನಂತರದಲ್ಲಿ ಆ ಭಾಗ ಪಾಕಿಸ್ತಾನಕ್ಕೆ ಸೇರ್ಕೊಂಡಾದ ಮೇಲೆ ಅನಿವಾರ್ಯವಾಗಿರುವಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಸಭೆಗೆ ಆಯ್ಕೆ ಮಾಡುತ್ತೆ. ಮುಂಬೈ ಕಡೆಯಿಂದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಕೂಡ ಮಾಡುತ್ತೆ. ಆದರೆ ಒಟ್ಟಾರೆ ಸಂವಿಧಾನ ಸಭೆಯಲ್ಲಿ, ಈ ಸಂವಿಧಾನ ರಚನೆಯಲ್ಲಿ, ಯಾಕಂದರೆ ಇದು ತುಂಬ ಮುಖ್ಯವಾದಂಥ ವಿಷಯ, ನಮ್ಮ ಒಟ್ಟಾರೆ ಇವತ್ತಿನ ದುಸ್ಥಿತಿಗೆ, ಅಧೋಗತಿಗೆ, ಅವನತಿಗೆ ಈ ಸಂವಿಧಾನ ಇದ್ದರೂ ಕೂಡ, ಸಂವಿಧಾನ ಸರ್ವರಿಗೂ ಸಮಪಾಲು ಅಂತ ಹೇಳಿದ್ರು ಕೂಡ ಅಗಾಧವಾದಂಥ ಆರ್ಥಿಕ ಅಸಮಾನತೆ, ದಿನನಿತ್ಯವಾಗಿ ತಳ ಸಮುದಾಯಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದಾಳಿ, ಬಂಧುತ್ವ ಛಿದ್ರ ಆಗ್ತಿರೋದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ನಾವು ವಿಶ್ಲೇಷಣೆ ಮಾಡ್ಕೊಳಕ್ಕೆ ಹೋದರೆ ಅದ್ರ ಮೂಲ ಸಂವಿಧಾನದಲ್ಲೇ ಇರ್ಬೋದಾ ಅನ್ನುವ ಪ್ರಶ್ನೆಯೂ ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಸಂವಿಧಾನವನ್ನು ಅಂಬೇಡ್ಕರ್ ಬರೆದ್ರು ಅನ್ನೋ ಒಂದು ದಂತ ಕಥೆಯನ್ನು ಹರಡಿರೋದ್ರ ಮೂಲಕ ಇದರಲ್ಲಿ ಅರ್ಧ ಸತ್ಯವಿದೆ, ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸಂಘ ಪರಿವಾರ ಅಂಬೇಡ್ಕರ್ ಅವರೆಲ್ಲ ಬರೆದಿದ್ದು, ಬೆನಗಲ್ ನರಸಿಂಹವನ್ನ ಪ್ರತಿಭಾಶಾಲಿ ಬರೆದಿದ್ದು ಅಂತ ಹೇಳಬೇಕಾದ್ರೆ ಅಂಬೇಡ್ಕರ್ ಪಟ್ಟ ಪರಿಶ್ರಮವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಅವ್ರ ಒಳಗಡೆ ಇರೋ ದಲಿತ ದ್ವೇಷವನ್ನೇ ತೋರ್ತಾರೆ. ಆದರೆ ಬರೆದದ್ದು ಅಂದರೆ ಎಲ್ಲ ಚರ್ಚೆಗಳನ್ನು ಸಂಗ್ರಹೀಕರಿಸಿ ಒಟ್ಟಾರೆ ಸಂವಿಧಾನ ಸಭೆಯಲ್ಲಿ ಒಪ್ಪಿದ್ದನ್ನು ಒಂದು ಕಾನೂನಿನ ಭಾಷೆಯಲ್ಲಿ ಮತ್ತು ಅದರಲ್ಲಿ ತಮ್ಮ ಎಲ್ಲ ಪರಿಣಿತಿಯನ್ನು ಬಳಸಿ ಸಾಧ್ಯವಾದಷ್ಟು ಕೂಡ ಇಡೀ ಸಂವಿಧಾನ ತುಳಿತಕ್ಕೊಳದವರ ಪರವಾಗಿರುವುದಕ್ಕೆ ಪ್ರಯತ್ನ ಪಟ್ಟಿದ್ದರಲ್ಲಿ ಅಂಬೇಡ್ಕರ್ ಅವ್ರದ್ದು ಏಕೈಕ ಪಾತ್ರವಿತ್ತು. ಇದನ್ನು 1949 ನವೆಂಬರ್ 25ನೇ ತಾರೀಕು ಟಿ.ಟಿ. ಕೃಷ್ಣಮಾಚಾರಿ ಅವರೇ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. 7 ಜನ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಇರ್ತಾರೆ. ಅದರಲ್ಲಿ 6 ಜನ ಹಲವಾರು ಕಾರಣಗಳಿಗೆ ಸಹಕಾರ ಕೊಡೋಕ್ಕಾಗೋದಿಲ್ಲ. ಒಬ್ಬರು ಸತ್ತೋಗ್ತಾರೆ, ಇಬ್ಬರು ಅಮೆರಿಕಾದಲ್ಲಿ ಇರ್ತಾರೆ, ಇಬ್ಬರು ಊರಿಂದ ಹೊರಗಡೆ ಬರೋದಿಲ್ಲ ಕಾಯಿಲೆ ಕಾರಣಕ್ಕೆ, ಇನ್ನಿಬ್ಬರು ಆಡಳಿತದಲ್ಲಿರ್ತಾರೆ. ಏಕಾಂಗಿಯಾಗಿಯೇ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಬೇಕಾಗುತ್ತೆ. ಇದರಲ್ಲಿ ಬೆನಗಲ್ ನರಸಿಂಹರಾವ್ ಪಾತ್ರ ಇರಲಿಲ್ವಾ? ಬೆನಗಲ್ ನರಸಿಂಹರಾವ್ ಅವರು 1946 ಏನು ಒಂದು ಸಂವಿಧಾನ ಸಭೆ ಶುರುವಾಯಿತು. ಆ ಸಂವಿಧಾನ ಸಭೆ ಚರ್ಚೆ ಮಾಡೋದಕ್ಕೊಂದು ಅಸ್ಥಿಪಂಜರವನ್ನು ಕೊಟ್ಟರು. ಅದನ್ನು ಆಧರಿಸಿ ಆ ಅಸ್ಥಿಪಂಜರವನ್ನು ಇಟ್ಟು ಅದಕ್ಕೆ ರಕ್ತ ಮಾಂಸವನ್ನು 1947 ಅಲ್ಲಿ ಆಗಸ್ಟಲ್ಲಿ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆದಮೇಲೆ ಅದನ್ನು ಬೆಳೆಸಾದ್ಮೇಲೆ ಮತ್ತೆ ಅದನ್ನು ಚರ್ಚೆಗೆ ಇಟ್ಟರು. ಅದಾದಮೇಲೆ ಸುಮಾರು 1948 ನವೆಂಬರ್ಗೆ ಮತ್ತೊಂದು ಡ್ರಾಫ್ಟ್ನ ಅಂಬೇಡ್ಕರ್ ಅವರು ತಯಾರಿಸಿದ್ರು. ಆ ಡ್ರಾಫ್ಟು ಕ್ಲಾಸ್ ಬೈ ಕ್ಲಾಸ್ ಚರ್ಚೆ ಆಯಿತು ಸಂವಿಧಾನ ಸಭೆಯಲ್ಲಿ. ಸುಮಾರು 7,000 ತಿದ್ದುಪಡಿಗಳನ್ನು ಪ್ರಸ್ತಾಪ ಮಾಡಲಾಯಿತು. 2,500ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳಾಯಿತು. ಪ್ರತಿ ತಿದ್ದುಪಡಿಗಳ ಬಗ್ಗೆ ಆಯಾ ಉಪಸಮಿತಿಗಳಲ್ಲಿ ಸಂವಿಧಾನ ಸಭೆಯಲ್ಲೆಲ್ಲ ಚರ್ಚೆ ಆಯಿತು. ಅಂತಿಮವಾಗಿ ಅಂಬೇಡ್ಕರ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೂ ಉಂಟು. ಆದರೆ ಅಂತಿಮವಾಗಿ ಸಂವಿಧಾನ ಜಾರಿಗೆ ಬಂದದ್ದು ಇಡೀ ಆ 299 ಸದಸ್ಯರು ಒಪ್ಪಿಕೊಂಡದ್ದು. ಈ 299 ಸದಸ್ಯರು ಯಾರು? ಅವರೆಲ್ಲರೂ ಅಂಬೇಡ್ಕರ್ಗಳಲ್ಲ. 299 ಸದಸ್ಯರಲ್ಲಿ ಅವರು ಆಯ್ಕೆ ಆದದ್ದೇ ಆಗ ಬರೀ 23% ಜನ ಆಯ್ಕೆ ಮಾಡಿದಂಥದ್ದು. ಆ 23% ಜನ ಪ್ರಬಲರು, ಕುಲೀನರು, ಮೇಲ್ವರ್ಗದವರು ಆಗಿದ್ದರು. ಸುಮಾರು 70ಕ್ಕೂ ಹೆಚ್ಚು ಜನ ರಾಜ ಸಂಸ್ಥಾನಗಳು ನೇರವಾಗಿ ನೇಮಕ ಮಾಡಿದವರಾಗಿದ್ದರು. ಅದರಲ್ಲಿ 208 ಜನ ಕಾಂಗ್ರೆಸ್ಸಿಗರಾಗಿದ್ದರು. 30 ಜನ ಮಾತ್ರ ಅಸ್ಪೃಶ್ಯ ಸಮುದಾಯದಲ್ಲಿದ್ದರು. ಬಹುಪಾಲು ಜನ ಹಿಂದೂಗಳಾಗಿದ್ದರು. ಹಿಂದೂಗಳಲ್ಲೂ ಕೂಡ ಬೇರೆ ಬೇರೆ ಉಪಸಮಿತಿಗಳಲ್ಲಿ ಮೇಲ್ವರ್ಗ ಮೇಲ್ಜಾತಿಗಳವರೇ ಆಗಿದ್ದರು. ಈ ಒಟ್ಟಾರೆ ಸಂವಿಧಾನ ಸಭೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತಿಮವಾಗಿ ಡ್ರಾಫ್ಟ್ ಮಾಡುವುದಕ್ಕೆ ಮುಂಚೆ ಯಾವುದಾದ್ರೂ ಒಂದು ಪ್ರಪೋಸಲ್ನ ಇದನ್ನು ಬರೀತಾರೆ. ಅಂಬೇಡ್ಕರ್ ಅವರು 1955ರಲ್ಲಿ ಅವರು ಬಂದ ವಾಲ್ಯೂಮ್ 17ರಲ್ಲಿ ತುಂಬ ಸ್ಪಷ್ಟವಾಗಿ ಏನು ನಡೀತು ಅಂತ ಹೇಳ್ತಾರೆ. ಆರ್ಟಿಕಲ್ 31 ಬಗ್ಗೆ ಅವರು ಮಾತಾಡ್ತಾ ಅದು ನಾನು ಬರೆದಿದ್ದೇ ಅಲ್ಲ ಅಂತ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಆ ಪ್ರಕ್ರಿಯೆ ಹೇಗೆ ನಡೀತಿತ್ತು ಅಂದರೆ, ಮೊಹಮ್ಮದ್ ಅಸಾದುಲ್ಲಾ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರಿದ್ದರು. ಅವರು ಹೇಳ್ತಾರೆ, ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಯಾವುದಾದ್ರೂ ಒಂದು ಪ್ರಪೋಸಲ್ ಇಟ್ಟಾಗ ಅದು ಆಯಾ ಮಿನಿಸ್ಟ್ರಿಗಳಲ್ಲಿ ಹೋಗಿ ಒಪ್ಪಿಗೆ ಪಡಿಬೇಕಾಗಿತ್ತು. ಮಿನಿಸ್ಟ್ರಿಯಿಂದ ಆಚೆಗೆ ಕಾಂಗ್ರೆಸ್ನ ಒಂದು ಕೂಟ ಏನಿತ್ತು, ಗಾಂಧಿ, ನೆಹರು, ಆಜಾದ್ ಮತ್ತು ಸರ್ದಾರ್ ಪಟೇಲ್ ಮುಖ್ಯವಾಗಿ, ಅವರ ಒಪ್ಪಿಗೆ ಇಲ್ಲದೆ ಏನೂ ಕೂಡ ಡ್ರಾಫ್ಟಿಂಗ್ ಕಮಿಟಿ ಪ್ರಪೋಸ್ ಮಾಡಿದ್ರು ಕೂಡ
ಅದು ಜಾರಿಗೆ ಬರುವುದಕ್ಕೇನು ಸಾಧ್ಯ ಇರ್ತಿರಲಿಲ್ಲ. ಯಾಕಂದರೆ ಬಹುಮತದಲ್ಲಿ ನಡೀತಾ ಇತ್ತು. ಉದಾಹರಣೆಗೆ ಮೈನಾರಿಟೀಸ್ ಹಕ್ಕುಗಳ ಪ್ರಶ್ನೆ ಬಂದಾಗ ಆ ಉಪಸಮಿತಿನಲ್ಲಿ ಅಂಬೇಡ್ಕರ್ ಕೂಡ ಇದ್ದರು, ಸರ್ದಾರ್ ಪಟೇಲ್ ಅದರ ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಅಂಬೇಡ್ಕರ್ ಅವ್ರನ್ನ ಪ್ರಸ್ತಾಪ ಇಡೋದೇನಪ್ಪ ಅಂದರೆ, ರಾಜಕೀಯ ಪ್ರಾತಿನಿಧ್ಯ ಬಂದಾಗ ಒಬ್ಬ ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ, ಸಾಮಾನ್ಯ ಮತಕ್ಷೇತ್ರದಿಂದ ಒಬ್ಬರು ಆಯ್ಕೆ ಆಗ್ತಾರೆ ಅಂತಂದರೆ ಕನಿಷ್ಠ ಪಕ್ಷ ಅವ್ರಿಗೆ 30% ಅಸ್ಪೃಶ್ಯರು ಮತ ಹಾಕಿದ್ದಾರೆ ಅಂತ ಖಾತ್ರಿ ಮಾಡ್ಕೊಳ್ಬೇಕು ಅಂತ ಒಂದು ಹೇಳ್ತಾರೆ. ಆಗೇನಾಗುತ್ತೆ, ಅಸ್ಪೃಶ್ಯರ ಹಂಗಿನಲ್ಲಿರ್ತಾರೆ ಗೆದ್ದವರು. ಆ ಥರ ಆದರೂ ಕೂಡ, ಹೇಗಿದ್ರೂ ಕೂಡ ಪ್ರತ್ಯೇಕ ಮತಕ್ಷೇತ್ರ ಕಳ್ಕೊಂಡಿದ್ದೀವಿ, ಇರುವ ಚೌಕಟ್ಟಿನಲ್ಲಾದರೂ ಕೂಡ ಅಸ್ಪೃಶ್ಯರ ಓಟಿನ ಹಂಗಿನಲ್ಲಿ ಗೆದ್ದವರು ಇರಬೇಕು ಅನ್ನೋ ರೀತಿನಲ್ಲಿ ಮಾಡಬೇಕು ಅಂತಂದ್ರೆ ಈ ಪ್ರಸ್ತಾಪವನ್ನು ಅಂಬೇಡ್ಕರ್ ಮುಂದಿಡ್ತಾರೆ. 28 ಜನ ಸದಸ್ಯರಿದ್ದಾಗ 25 ಜನ ಅದ್ರ ವಿರುದ್ಧ ಮತ ಹಾಕ್ತಾರೆ. ಅದಾದ್ಮೇಲೆ ಇನ್ನೊಂದು ಪ್ರಸ್ತಾಪ ಮುಂದಿಡ್ತಾರೆ, ಕನಿಷ್ಠ ಪಕ್ಷ ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಪ್ರತಿನಿಧಿ ಆಯ್ಕೆ ಆಗ್ತಾರೆ ಅಂತಂದ್ರೆ ಕನಿಷ್ಠ ಪಕ್ಷ 50% ಅಲ್ಪಸಂಖ್ಯಾತರು, ಅದರಲ್ಲಿ ದಲಿತರು ಒಳಗೊಂಡಂತೆ ಅವ್ರಿಗೆ ಓಟ್ ಹಾಕಿದ್ದಾರೆ ಅನ್ನೋ ಪ್ರಸ್ತಾಪ ಮಾಡಿ ಅಂತ ಹೇಳ್ತಾರೆ. ಅದನ್ನು ಕೂಡ 25-3ರಲ್ಲಿ ಸೋಲ್ಸೋದು ಮಾತ್ರ ಅಲ್ದಿರ ಸರ್ದಾರ್ ಪಟೇಲ್ರವರು ಕೆಂಡಾಮಂಡಲವಾಗಿ ಮತ್ತೆ ನೀವು ಹಿಂಬಾಗಿಲ ಮೂಲಕ ಪೂನಾ ಒಪ್ಪಂದವನ್ನು ನಿರಾಕರಣೆ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಿ, ನಿಮ್ಮ ದಸೆಯಿಂದಾಗಿ ಗಾಂಧಿಯವರು ಸಾಯ್ಬೇಕಾಗಿ ಬಂತು, ಈ ಸೆಪರೇಟ್ ಮೆಂಟಾಲಿಟಿ ಏನಿದೆ ಇದರಿಂದಲೇ ಈ ದೇಶ ಪಾರ್ಟಿಷನ್ ಆಯಿತು, ಮತ್ತೊಂದು ಪಾರ್ಟಿಷನ್ನ ನಿಮ್ಮ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ನೀವು ಹಿಂದೂಗಳ ಹಂಗಿನಿಂದಾಗಿ ಹಂಗಿಲ್ಲ ಅಂತಂದರೆ, ಹಿಂದೂಗಳ ಋಣ ಇಲ್ಲ ಅಂದರೆ ಈ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇವೆಲ್ಲ ಸರ್ದಾರ್ ಪಟೇಲ್ ಅವರ ಬರಹಗಳಲ್ಲಿ ದಾಖಲೆಗಳಿರುವಂಥ ಒಂದು ಅಂಶ. ಇವೆಲ್ಲವೂ ನಡೆದಿದೆ ಸಂವಿಧಾನದ ಸಭೆಯ ಚರ್ಚೆನಲ್ಲಿ. ಅಂಬೇಡ್ಕರ್ ಅವರು ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಂವಿಧಾನದ ಒಳಗಡೆ ಅಂಬೇಡ್ಕರ್ ಕನಸು ಕಂಡಿದ್ದು ಎಲ್ಲವೂ ಬಂದಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಯಾಕಂದರೆ ತುಂಬ ಮುಖ್ಯವಾಗಿ ಅಂಬೇಡ್ಕರ್ ಅವರು ಹೇಳೋದೇನಪ್ಪ ಅಂದರೆ, ಡೆಮಾಕ್ರಸಿ ಅಂತಂದರೆ ಕೇವಲ ಅದು ಪೊಲಿಟಿಕಲ್ ಡೆಮಾಕ್ರಸಿ ಅಲ್ಲ, ರಾಜಕೀಯ ಪ್ರಜಾತಂತ್ರ ಮಾತ್ರ ಅಲ್ಲ, ಅದು ಸಾಮಾಜಿಕ ಪ್ರಜಾತಂತ್ರ, ಅದು ಆರ್ಥಿಕ ಪ್ರಜಾತಂತ್ರ. ಸಾಮಾಜಿಕ ಆರ್ಥಿಕ ಪ್ರಜಾತಂತ್ರವಿಲ್ಲದೆ, ಇನ್ಫ್ಯಾಕ್ಟ್ 1949 ನವೆಂಬರ್ 25ರಲ್ಲಿ ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಿಸಿ ಅವ್ರು ಮಾಡಿದಂಥ ಕೊನೆ ಭಾಷಣದಲ್ಲಿ ಅವ್ರು ಹೇಳೋದೇನು, ಇದನ್ನು ದಯವಿಟ್ಟು ಗಮನ ಇಟ್ಟು ಕೇಳಬೇಕು. 75 ವರ್ಷ ಆದಮೇಲೆ, ಸಂವಿಧಾನ ಜಾರಿಯಾಗಿ 75 ವರ್ಷ ಆದಮೇಲೆ ನಾವು ಈ ಥರ ಒಂದು ಅಧೋಗತಿ ಅವನತಿಯನ್ನು ಹಾದು ಹೋಗ್ತಿದ್ದೀವಿ ಅನ್ನೋ ಸಂದರ್ಭದಲ್ಲಿ ಯಾಕಿದ್ದೀವಿ ಅಂತಂದರೆ, ಹೀಗಾಗಬಹುದು ಅನ್ನೋ ಎಚ್ಚರದ ಮಾತು 1949 ನವೆಂಬರ್ 25ಕ್ಕೆ ಅಂಬೇಡ್ಕರ್ ಹೇಳಿದರು. ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ನಾವು ಇವತ್ತು ವೈರುಧ್ಯಮಯವಾದಂಥ ಒಂದು ಯುಗವನ್ನು ಪ್ರವೇಶಿಸ್ತಾ ಇದ್ದೀವಿ. ಒಂದು ಕಡೆ ಒಬ್ಬರಿಗೆ ಒಂದೇ ಓಟು, ಒಂದು ಓಟಿಗೆ ಒಂದು ಮೌಲ್ಯ, ಹೀಗಾಗಿ ರಾಜಕೀಯ ಸಮಾನತೆ ಬಂದಿದೆ. ಆದರೆ ಯಾವ ಸಾಮಾಜಿಕ ಸಂಸ್ಥೆಗಳು ಮತ್ತು ಆರ್ಥಿಕ ಸಂಸ್ಥೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆಯೋ ಆ ಸಂಸ್ಥೆಗಳ ಕಾರಣದಿಂದಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಬ್ಬ ಮನುಷ್ಯರಿಗೆ ಒಂದು ಮೌಲ್ಯ ಇರುವುದಿಲ್ಲ. ಎಲ್ಲಿಯ ತನಕ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಪ್ರತಿ ಮನುಷ್ಯರಿಗೂ ಒಂದೇ ಮೌಲ್ಯ ಇರುತ್ತೋ, ಅರ್ಥಾತ್ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಾಧ್ಯವಾಗುತ್ತೋ, ಅರ್ಥಾತ್ ಸಾಮಾಜಿಕ ಅಸಮಾನತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಜಾತಿ ವ್ಯವಸ್ಥೆ, ಆರ್ಥಿಕ ಅಸಮಾನತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಾಶ ಮಾಡಿ ನಿಜವಾದಂಥ ಸರ್ವಸಮಾನತೆ ಇರುವ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಳ್ಳಿಲ್ಲ ಅಂತಂದರೆ, ಯಾರ ಹೆಸರಿನಲ್ಲಿ ನಾವು ಈ ಪ್ರಜಾತಂತ್ರದ ಸೌಧವನ್ನು ಕಟ್ಟಿದ್ದೇವೆಯೋ ಅವರೇ ಈ ಪ್ರಜಾತಂತ್ರದ ಸೌಧವನ್ನು ಸ್ಫೋಟಗೊಳಿಸುತ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಪ್ರಜಾತಂತ್ರದ ಸೌಧವನ್ನು ತಳ ಸಮುದಾಯಗಳು ನೊಂದವರು ಸ್ಫೋಟಗೊಳಿಸುವುದರ ಬದಲಿಗೆ ಇವತ್ತು ಯಾರು ಈ ಪ್ರಜಾತಂತ್ರ ಆಗಲೇಬಾರ್ದು ಅಂತ ಕನಸು ಕಾಣ್ತಿದ್ರೋ ಅವರು ಅಳಿದುಳಿದ ಅಸ್ಥಿ ಪಂಜರವನ್ನು ಕೂಡ ಸ್ಫೋಟಗೊಳಿಸುವ ಹಂತಕ್ಕೆ ಬಂದಿದ್ದಾರೆ. ಅಂದರೆ ಇದರ ತಾತ್ಪರ್ಯ ಏನು? ತಾತ್ಪರ್ಯ, ಅಂಬೇಡ್ಕರ್ ಅವರು ರಾಜಕೀಯ ಸಮಾನತೆ ನಮಗೆ ಮೂಲಭೂತ ಹಕ್ಕು, ಆ ಮೂಲಭೂತ ಹಕ್ಕನ್ನು ಸಂವಿಧಾನವೇ ಕೊಟ್ಟಿದೆ, ಯಾವ ಸರ್ಕಾರನೂ ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಮೂಲಭೂತ ಹಕ್ಕಲ್ಲ. ಹೀಗಾದರೆ ಅವರು 1947ರಲ್ಲಿ ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ ಪುಸ್ತಕವನ್ನು ಬರೆದಾಗ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವಾಗ ಅವರ ಸಂವಿಧಾನದ ಸದಸ್ಯತ್ವ ರದ್ದಾಗಿತ್ತು. ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನು ಬರಲಿರುವ ಸಂವಿಧಾನದಲ್ಲಿ ತಮ್ಮಂಥ ಅಲ್ಪಸಂಖ್ಯಾತರು, ಅವಾಗ ಅಲ್ಪಸಂಖ್ಯಾತರು ಮೈನಾರಿಟಿ ಅನ್ನೋ ಪದಕ್ಕೆ ಅಂಬೇಡ್ಕರ್ ಅವರು ಕೊಡ್ತಿದ್ದಂಥ ಅರ್ಥ ಏನಪ್ಪ ಅಂತಂದರೆ ಅಧಿಕಾರ ವಂಚಿತರು, ಪವರ್ಲೆಸ್ನೆಸ್, ಅಧಿಕಾರಹೀನರು. ಆ ಅಧಿಕಾರಹೀನರಲ್ಲಿ ದಲಿತರು ಬರ್ತಾರೆ, ಪ್ರಬಲ ಬಹುಸಂಖ್ಯಾತರಿಂದ ಶೋಷಣೆಗೆ ಗುರಿಯಾಗುವ ಹಲವು ಬಗೆಯ ಅಲ್ಪಸಂಖ್ಯಾತರು ಬರ್ತಾರೆ. ಈ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಏನೇನು ರಕ್ಷಣೆಗಳನ್ನು ಸಂವಿಧಾನದಲ್ಲಿ ಕೊಡಬೇಕು, ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ ದೇರ್ ರೈಟ್ಸ್ ಆ್ಯಂಡ್ ಹೌ ಟು ಅಚೀವ್ ಇಟ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಸುದೀರ್ಘವಾದಂಥ ಪರ್ಯಾಯ ಸಂವಿಧಾನ ಬರೀತಾರೆ 1947ರಲ್ಲಿ. ಆಗಿನ್ನೂ ಕೂಡ ಅವರು
ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಸದಸ್ಯರಾಗಿ ಅವರ ಗೆದ್ದೆ ಭಾಗ ಪೂರ್ವ ಪಾಕಿಸ್ತಾನಕ್ಕೆ ಹೋಗಿರುತ್ತೆ, ಇನ್ನೂ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಈ ರೀತಿ ಆದರೂ ಕೂಡ ಆ ಒಂದು ರಕ್ಷಣೆಯನ್ನು ಪಡಬೇಕು ಅಂತ ಹೋದಾಗ ಅದರಲ್ಲಿ ಅವರು ನಿಜವಾದ ಸಂವಿಧಾನದಲ್ಲಿ ಹೇಳ್ತಾರೆ, ಪಾಶ್ಚಿಮಾತ್ಯದ ಪ್ರಜಾತಂತ್ರಗಳು ರಾಜಕೀಯ ಪ್ರಜಾತಂತ್ರವನ್ನು ಖಾತ್ರಿಗೊಳಿಸಿದವೆ, ಆದರೆ ಯಾವ ಪಾಶ್ಚಿಮಾತ್ಯ ಪ್ರಜಾತಂತ್ರಗಳು ಕೂಡ ಬಿಲ್ಕುಲ್ ಅವು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸಿಲ್ಲ. ಮತ್ತೊಂದು ಕಡೆ ಕಮ್ಯುನಿಸ್ಟ್ ದೇಶಗಳಲ್ಲಿ ಆರ್ಥಿಕ ಸಮಾನತೆಯನ್ನು ಸಾಧಿಸಿದರೆ, ಆದರೆ ವ್ಯಕ್ತಿ ಸ್ವಾತಂತ್ರ್ಯವೇ ಇಲ್ಲ. ನಮಗೆ ವ್ಯಕ್ತಿ ಸ್ವಾತಂತ್ರ್ಯವೂ ಬೇಕು, ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಸಮಾನತೆಯೂ ಬೇಕು. ಇವೆರಡೂ ಬೇಕು ಅಂತಂದರೆ ಸಮಾನತೆ ಅನ್ನೋದು ಮೂಲಭೂತ ಹಕ್ಕಾಗಬೇಕು. ಸ್ವಾತಂತ್ರ್ಯವಿಲ್ಲದೆ ಸಮಾನತೆ ಮತ್ತು ಬಂಧುತ್ವಕ್ಕೆ ಅರ್ಥವಿಲ್ಲ. ಸಮಾನತೆ ಇಲ್ಲದಿರ ಸ್ವಾತಂತ್ರ್ಯ ಅನ್ನುವುದು ಭೂಹೀನರನ್ನು ತುಳಿಯುವುದಕ್ಕೆ ಭೂಮಾಲೀಕರ ಸ್ವಾತಂತ್ರ್ಯವಾಗುತ್ತೆ, ಕಾರ್ಮಿಕರನ್ನು ತುಳಿಯುವುದಕ್ಕೆ ಮಾಲೀಕರ ಸ್ವಾತಂತ್ರ್ಯವಾಗುತ್ತೆ. ಮತ್ತು ಬಂಧುತ್ವವಿಲ್ಲದೆ ಆರ್ಥಿಕ ಸಮಾನತೆ ಇದ್ದರೂ ರಾಜಕೀಯ ಸ್ವಾತಂತ್ರ್ಯವಿದ್ದರೂ ಅದು ಸಹಜವಾಗಿರುವುದಿಲ್ಲ. ಹೀಗಾಗಿ ಇವು ಮೂರು ಬೇರ್ಪಡಿಸಲಾಗದ ತ್ರಿವಳಿಗಳು. ಇವು ಮೂರನ್ನು ಏಕಕಾಲದಲ್ಲಿ ಸಾಧಿಸಬೇಕು ಅಂತಂದರೆ ಬರೀ ರಾಜಕೀಯ ಸ್ವಾತಂತ್ರ್ಯದಿಂದ ಸಾಧ್ಯ ಇಲ್ಲ. ಆರ್ಥಿಕ ಸಮಾನತೆ ಎನ್ನುವಂಥದ್ದು ಮೂಲಭೂತ ಹಕ್ಕಾಗಬೇಕು, ಸಾಮಾಜಿಕ ಸಮಾನತೆ ಅನ್ನೋದು ಮೂಲಭೂತ ಹಕ್ಕಾಗಬೇಕು. ಯಾವ ಸರ್ಕಾರಕ್ಕೆ ಬಂದರೂ ಅದನ್ನು ಕಿತ್ಕೊಳ್ಬಾರ್ದು ಮತ್ತು ಅದನ್ನು ಆದಷ್ಟು ಬೇಗ ಖಾತ್ರಿಗೊಳಿಸಬೇಕು ಅಂತಂದರೆ ಏನು ಮಾಡಬೇಕು? ಅಂಬೇಡ್ಕರ್ ಅವರು ಸ್ಪಷ್ಟವಾದಂಥ ನೀಲನಕ್ಷೆ ಮುಂದಿಟ್ಟಿದ್ರು. ಇಡೀ ದೇಶದ ಸಂಪತ್ತನ್ನು ನೀವು ರಾಷ್ಟ್ರೀಕರಣ ಮಾಡಿ. ಆಗ ದೇಶದ ಸಂಪತ್ತು ಅಂದರೆ ಭೂಮಿಯ ರಾಷ್ಟ್ರೀಕರಣ ಆಗುತ್ತೆ ಅಂತಂದರೆ ಆಗ ಭೂಮಿಯ ಒಡೆತನ ಹೊಂದಿರೋದ್ರಿಂದ ಇರುವ ದರ್ಪವೂ ಇರುವುದಿಲ್ಲ. ಭೂಹೀನ ರೈತ ಏನು ಅವಲಂಬನೆ ಯಾವುದೇ ರೀತಿಯಾದಂಥ ಜೀವನ ನಡೆಸೋದಕ್ಕೆ ಸಾಧ್ಯವೇ ಇಲ್ಲದಿರೋ ರೀತಿಯಲ್ಲಿ ಭೂಮಾಲೀಕನ ಮೇಲೆ ಅವಲಂಬನೆ ಮಾಡ್ತಾ ದೈನ್ಯ ಏನಿರುತ್ತೆ ಆ ದೈನ್ಯವೂ ಇರಲ್ಲ. ದರ್ಪ ಮತ್ತು ದೈನ್ಯ ಇದ್ದ ಕಡೆ ಪ್ರಜಾತಂತ್ರ ಇರಲ್ಲ. ದರ್ಪ ಮತ್ತು ದೈನ್ಯದ ಕೆಳಗಡೆ ಇರುವುದು ಒಂದು ಸಂಪತ್ತಿನ ಮೇಲಿನ ಒಡೆತನ, ಸಂಪತ್ತಿನ ಹೀನತೆ. ಇವೆರಡೂ ಹೋದಾಗ ಮಾತ್ರ ಒಂದು ಸ್ವಾಭಿಮಾನಿಯಾದಂಥ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಏಕಕಾಲದಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಸಾಧಿಸಲು ಸಾಧ್ಯವಾಗುತ್ತೆ, ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕೂಡ ಸಾಧಿಸಲು ಸಾಧ್ಯವಾಗುತ್ತೆ ಅನ್ನೋದು ನಿಜವಾದ ಅಂಬೇಡ್ಕರ್ ಸಂವಿಧಾನದ ಪರಿಕಲ್ಪನೆ. ಆದರೆ ನಾನು ಆಗಲೇ ಹೇಳಿದಾಗೆ ನಮ್ಮ 1950 ನವೆಂಬರ್ 26ಕ್ಕೆ 1950 ಜನವರಿ 26ಕ್ಕೆ ನಾವೇನು ಜಾರಿ ಮಾಡಿಕೊಂಡ್ವಿ ಸಂವಿಧಾನ, ಅದರಲ್ಲಿ ಈ ಅಂಶಗಳು ಒಂದು ಮೂಲಭೂತ ಹಕ್ಕಾಗಿ ಪ್ರಸ್ತಾವನೆ ಆಗಿಲ್ಲ. ಆರ್ಟಿಕಲ್ 37ರ ನಂತರದಲ್ಲಿ ಏನು ಆರ್ಟಿಕಲ್ 48 ತನಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ, ಅದು ಮಾರ್ಗದರ್ಶನ ಕೊಡುವಂತಹ ವಿಚಾರಗಳೇ ವಿನಃ ನಿಮಗೆ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿದ್ದಾವೆ. ಅದು ಬದುಕುವ ಹಕ್ಕಾಗಿರ್ಬೋದು ಅಥವಾ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು, ಧರ್ಮದ ಹಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ಮೂಲಭೂತ ಹಕ್ಕು. ಆದರೆ ಸಾಮಾಜಿಕ ಸ್ವಾತಂತ್ರ್ಯದ ಆರ್ಥಿಕ ಸಮಾನತೆಯ ಹಕ್ಕುಗಳಲ್ಲ. ಸರ್ಕಾರಕ್ಕೆ ಬರೀ ಮಾರ್ಗದರ್ಶನ ಕೊಡುವಂಥದ್ದು ಅದನ್ನು ಈ ಸುಪ್ರೀಂ ಕೋರ್ಟಲ್ಲಿ ಕೇಳೋದಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ತಿದ್ದುಪಡಿಗಳಾಗಿದ್ದಾವೆ, 100ಕ್ಕೂ ಹೆಚ್ಚು ತಿದ್ದುಪಡಿಗಳು ಕಾಂಗ್ರೆಸ್ ಮಾಡಿದೆ, BJPನೂ ಮಾಡಿದೆ. BJP ನಾವೇ ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು, ನಾವು ಮಾಡಿರೋ ತಿದ್ದುಪಡಿಗಳೆಲ್ಲ ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿದೆ ಅಂತೆಲ್ಲ ಹೇಳಿದ್ರು. ಅದರ ಬಗ್ಗೆ ಹೆಂಗಿದ್ರು ನಾವು ಚರ್ಚೆ ಮಾಡಿದ್ದೀವಿ. ಅವೆಲ್ಲವೂ ಕೂಡ ಅಂಬೇಡ್ಕರ್ ಅವರ ಕನಿಷ್ಠ ಆಶಯಗಳು ಅದಕ್ಕೆ ತದ್ವಿರುದ್ಧವಾದದ್ದು ಅಂತೇಳಿ. ಆದರೆ ಯಾವೊಂದು ಸರ್ಕಾರವೂ ಕೂಡ, ಯಾವೊಂದು ಸಂಸತ್ತು ಕೂಡ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಮೂಲಭೂತ ಹಕ್ಕಾಗಿ ಮಾಡುವಂತಹ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಲೇ ಇಲ್ಲ. ಸಂವಿಧಾನಕ್ಕೆ 75 ವರ್ಷ ತುಂಬುತ್ತಿರುವ ಹೊತ್ತಿನಲ್ಲಿ ಈ ಪ್ರಶ್ನೆಯನ್ನು ನಾವು ಕೇಳಬೇಕು, ಯಾಕಾಗಲಿಲ್ಲ? ಹಾಗಾದರೆ ಆಸ್ತಿಯ ಹಕ್ಕು ಅದು ಸಂವಿಧಾನ ಕೊಟ್ಟಂಥ ಮೂಲಭೂತ ಹಕ್ಕಾಗಿದ್ದನ್ನು ಅದೊಂದು ಕಾನೂನುಬದ್ಧ ಹಕ್ಕನ್ನಾಗಿ 44ನೇ ತಿದ್ದುಪಡಿನಲ್ಲಿ ಮಾಡಿದ್ರು ಬಿಟ್ಟರೆ ಇವತ್ತಿಗೂ ಕೂಡ ಯಾರು ಎಷ್ಟು ಬೇಕಾದರೂ ಆಸ್ತಿ ಮಾಡ್ಕೋಬೋದು. ಎಲ್ಲರಿಗೂ ಆಸ್ತಿ ಮಾಡಿಕೊಳ್ಳುವ ಸಮಾನ ಸ್ವಾತಂತ್ರ್ಯವಿದೆ ಅಂತನೂ ಸಮಾನತೆ ಬಗ್ಗೆ ಮಾತಾಡ್ತೀವಿ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ. ಆಸ್ತಿ ಮಾಡ್ಕೊಳ್ಳೋದಿರಲಿ, ಹೊಟ್ಟೆ ತುಂಬ ಉದ್ಯೋಗವನ್ನು ಮಾಡ್ಕೊಳ್ಳುವಂಥ ಹಕ್ಕು ಸ್ವಾತಂತ್ರ್ಯವೂ ಇಲ್ಲದಿರುವಂಥ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ. 75ನೇ ವರ್ಷದಲ್ಲಿ ನಾವು ಹಾಗಾದರೆ ಈ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಯ ಮೂಲಗಳು ಇದರಲ್ಲೇ ಇದ್ದುವ. ಪ್ರಾರಂಭದಲ್ಲಿ ಪಾರ್ಟಿಷನ್ ಆಗುವ ಹೊತ್ತಿನವರೆಗೂ ಕೂಡ ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ, ಅಂದರೆ ಡೆಮಾಕ್ರಸಿ ಅಂದ್ರೇನೆ ಬಹುಸಂಖ್ಯಾತರ ಅಧಿಕಾರ ರಕ್ಷಣೆ ಅಂತಲ್ಲ, ಪವರ್ಲೆಸ್ನವರ ಅಧಿಕಾರ ರಕ್ಷಣೆ ಅಂತೇಳಿ ಅದಕ್ಕಾಗಿ ರಾಜಕೀಯ ಆಡಳಿತಾತ್ಮಕ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಚರ್ಚೆ ನಡೀತಾ ಇತ್ತು. ಆದರೆ ಪಾರ್ಟಿಷನ್ ಆದಮೇಲೆ ಒಂದು ಬಗೆಯ ಫೋಬಿಯಾ ಸೃಷ್ಟಿಯಾಯಿತು. ಸಂಸತ್ತಿನ ಒಳಗೆ, ಸಂವಿಧಾನ ಸಭೆಯ ಒಳಗಡೆನೂ ಕೂಡ ಒಂದು ರೀತಿಯ ಫೋಬಿಯಾ ಸೃಷ್ಟಿಯಾಗಿ ಒಂದು ಬಗೆಯ ಈ ದೇಶ ಅಂತಂದರೆ ನಾವು ಸೆಕ್ಯುಲಾರ್ ಅಂತ ನಮ್ಮನ್ನು ನಾವು ಕರ್ಕೊಂಡ್ರೂ ಕೂಡ ಆಳದಲ್ಲಿ ಮುಸ್ಲಿಮರಿಂದ, ಇತರ ಹಿಂದೂಗಳಲ್ಲದ
ಸವರ್ಣೀಯರಲ್ಲದ ದಲಿತ ಅಸ್ಪೃಶ್ಯ ಸಮುದಾಯದಿಂದ ಈ ದೇಶದ ಸಂಸ್ಕೃತಿಗೆ ಏನೋ ಧಕ್ಕೆ ಇದೆ ಅನ್ನೋ ರೀತಿಯಲ್ಲೇ ಇಡೀ ದೇಶ ನಡ್ಕೊಂಡು ಬಂದಿದೆ. ಆ ಥರ ಹಕ್ಕುಗಳಿದ್ರೂ ಕೂಡ ಅದಕ್ಕೆ ಕೈಕಾಲುಗಳಿಲ್ದಂಗೆ ಮಾಡಾಕ್ಬಿಟ್ಟಿದ್ದೀವಿ ಹಲವಾರು ತಿದ್ದುಪಡಿಗಳ ಮೂಲಕ. ಅದಕ್ಕೇ ಇವತ್ತು ಭಾರತವನ್ನು ಅಷ್ಟು ಸಲೀಸಾಗಿ ಹಿಂದೂ ರಾಷ್ಟ್ರ ಅಂತ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗ್ತಾ ಇದೆ? ಡಿಕ್ಲೇರ್ ಮಾಡಿಲ್ಲ ಹಿಂದೂ ರಾಷ್ಟ್ರ ಅಂತ. ಒಬ್ಬ ಜಡ್ಜು ಉತ್ತರ ಪ್ರದೇಶದಲ್ಲಿ ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತನಾಡೋದಾದರೆ ಯಾವ ರೀತಿ ಈ ದೇಶದ ಸಂಸ್ಕೃತಿನಲ್ಲಿ ಕಳೆದ 2-3 ಸಾವಿರ ವರ್ಷಗಳಿಂದ ಇಲ್ಲಿ ಬಂದು ಸೇರಿದಂಥ ಬೇರೆ ಬೇರೆ ಸಂಸ್ಕೃತಿಗಳೆಲ್ಲವೂ ಒಟ್ಟು ಸೇರಿ ಈ ದೇಶದ ಸಂಸ್ಕೃತಿ ಅನ್ನುವಂಥದ್ದು ಯಾಕೆ ಆಗ್ತಾ ಇಲ್ಲ? ಸೆಕ್ಯುಲಾರಿಸಮ್ ಅನ್ನುವ ಪರಿಕಲ್ಪನೆಯಲ್ಲೇ, ಅಂದರೆ ಯಾವ ಸಂಸ್ಥೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ, ಸಂಸತ್ತಿನ ಮತ್ತು ಸಂವಿಧಾನದ ಭಾಗವಾಗಿ ಜುಡಿಷಿಯರಿ, ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಇದು ಸಂಪೂರ್ಣವಾಗಿ ಸಂವಿಧಾನದಲ್ಲಿ ಇರುವ ಮೂಲಭೂತ ಹಕ್ಕುಗಳನ್ನು, ಆಶಯಗಳನ್ನು ಈಡೇರಿಸೋದರ ಬದಲಿಗೆ ಕಣ್ಣೆದುರಿಗೆ ನಡೀತಿರೋಂಥ ಎಲ್ಲ ಉಲ್ಲಂಘನೆಗಳಿಗೆ ಒಂದು ಹಂತದಲ್ಲಿ ಮೌನವಾಗಿದ್ದಿದ್ದು, ಈಗ ತಾವೇ ಅದಕ್ಕೆ ಸಂಪೂರ್ಣವಾಗಿ ನ್ಯಾಯಾಂಗಿಕ ಸಮರ್ಥನೆಯನ್ನು, ಸಂಸತ್ತಿನ ಸಮರ್ಥನೆಯನ್ನು ಕೊಡುವ ಪರಿಸ್ಥಿತಿ ಹೇಗೆ ಸೃಷ್ಟಿಯಾಯಿತು? ಪ್ರಜಾತಂತ್ರ ಅಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಬೈ ದ ಈ ಫಾರ್ ದ ಪೀಪಲ್ ಬಿಟ್ಬಿಡಿ, ನಾವಿರೋದೇ ಜನರಿಗಾಗಿ, ನಾವು ಮಾಡೋದೆಲ್ಲ ಜನರಿಗಾಗಿ. ಒಂದೊಂದಲ್ಲಿ ಒಂದಿತ್ತು. ದೊಡ್ಡ ದೊಡ್ಡ ಕಮ್ಯುನಿಸ್ಟ್ ನಾಯಕರಿಗೂ ಕೂಡ ಇದ್ದಂಥ ಪರಿಕಲ್ಪನೆ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯಗಳಲ್ಲಿ ದಲಿತ ರಾಜಕಾರಣ ಬೇಕಾಗಿಲ್ಲ, ಯಾಕಂದರೆ ದಲಿತರ ಪರವಾಗಿ ನಾನೇ ಇದ್ದೀನಿ ಅಂತೇಳಿ ಜಾತಿಯ ವಾಸ್ತವವನ್ನು ಮರೆತು ನಾವು ಪ್ರತಿನಿಧಿಸ್ತೀವಿ ಅಂತ ಹೇಳುವಂಥ ಕಾಲ ಮುಗೀತು. ಎಲ್ಲಿಯ ತನಕ ಶೋಷಿತರು ಸಂಪೂರ್ಣವಾಗಿ ನೊಂದವರೇ ಅಧಿಕಾರಕ್ಕೆ ಬರುವುದಿಲ್ವೋ, ಅಧಿಕಾರಕ್ಕೆ ಆ ಸಂವೇದನೆಯೇ ಇರೋದಿಲ್ಲ. ಹೀಗಾಗಿಯೇ ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಕೂಡ ಸರಿಯಾದಂಥ ಅಡಿಕ್ವೇಟ್ ಪ್ರಾತಿನಿಧ್ಯ ಇರಬೇಕು ಅನ್ನೋದು ಅಂಬೇಡ್ಕರ್ ಅವರ ಪ್ರತಿಪಾದನೆ ಆಗಿತ್ತು. ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅವರ ಸಂವಿಧಾನ ಯಾಕಿಲ್ಲ ಅಂತಂದರೆ, ಅಂಬೇಡ್ಕರ್ ಅವರು ನಮ್ಮ ಪ್ರಜಾತಂತ್ರದ ಬಗ್ಗೆ ಪದೇ ಪದೇ ಹೇಳ್ತಿದ್ದೇನಪ್ಪ ಅಂದರೆ, ಪಾಶ್ಚಿಮಾತ್ಯ ಪ್ರಜಾತಂತ್ರದಲ್ಲಿ ಇರುವಂಥದ್ದು ರಾಜಕೀಯ ಬಹುಸಂಖ್ಯಾತರು, ನಮ್ಮ ದೇಶದಲ್ಲಿ ಇರುವುದು ಕಮ್ಯುನಲ್ ಮೆಜಾರಿಟಿ. ಕಮ್ಯುನಲ್ ಮೆಜಾರಿಟಿ ಶಾಶ್ವತವಾದಂಥ ಮೆಜಾರಿಟಿ. ಪೊಲಿಟಿಕಲ್ ಮೆಜಾರಿಟಿ ಏನಾಗುತ್ತೆ, ನಿಮ್ಮ ರಾಜಕೀಯ ಬದಲಾದಂಗೆ ನೀವು ರಾಜಕೀಯವನ್ನು ನಿಮ್ಮ ಜನರಿಗೆ ಕನ್ವಿನ್ಸ್ ಮಾಡಿ ನೀವು ಸರ್ಕಾರಕ್ಕೆ ಬರ್ಬೋದು. ಆದರೆ ಈ ಜಾತಿ ಧರ್ಮದ ಆಧಾರಿತವಾದಂಥ ಬಹುಸಂಖ್ಯಾತತೆ ಶಾಶ್ವತವಾಗಿ ಇರ್ತದೆ. ನಮ್ಮ ದೇಶದ ಜಾತಿ ವ್ಯವಸ್ಥೆಯ ರಚನೆಯಲ್ಲೇ ಒಂದು ಕಮ್ಯುನಲ್ ಮೆಜಾರಿಟಿ ಶಾಶ್ವತವಾಗಿರುವ ವ್ಯವಸ್ಥೆ ಇದೆ. ಎಲ್ಲಿಯ ತನಕ ಆ ಥರದ ಕಮ್ಯುನಲ್ ಮೆಜಾರಿಟಿ ಇರುತ್ತೋ ಆ ರೀತಿ ಪ್ರಬಲ ಜಾತಿಗಳಿಗೆ ಸೇರದ ಇತ್ಯಾದಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇರೋದೇ ಇಲ್ಲ. ಇದು ಅಂಬೇಡ್ಕರ್ ಅವರ ಮಾತುಗಳು. ಹೀಗಾಗಿ ಅಂಬೇಡ್ಕರ್ ಏನು ಪ್ರಪೋಸ್ ಮಾಡಿದ್ರು? ಅಂಬೇಡ್ಕರ್ ಅವರು ಪ್ರಪೋಸ್ ಮಾಡಿದ್ದು ಇನ್ವರ್ಸ್ ಪ್ರಪೋರ್ಷನಾಲಿಟಿ. ಬಹುಸಂಖ್ಯಾತರಾದಷ್ಟು ಕೂಡ ಅಧಿಕಾರದಲ್ಲಿ ಪ್ರಮಾಣಾತ್ಮಕ ಪ್ರಾತಿನಿಧ್ಯ ಕಡಿಮೆ ಆಗಬೇಕು. ಅಂದರೆ ಈ ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ 80% ಅಷ್ಟು ಹಿಂದೂಗಳಿದ್ದಾರೆ ಅಂತಂದರೆ, ಈ ದೇಶದ ಎಲ್ಲ ಅಧಿಕಾರದ ಸಂಸ್ಥೆಗಳಲ್ಲಿ 80% ಅಷ್ಟು ಹಿಂದೂಗಳು ಇರಬಾರ್ದು. ಅವ್ರ ಪ್ರಕಾರ 40% ಮಾತ್ರ ಇರಬೇಕು. ಇನ್ಫ್ಯಾಕ್ಟ್ ಅವ್ರ ಪ್ರಪೋಸಲ್ ಏನಿತ್ತಪ್ಪ ಅಂತಂದರೆ 40% ಹಿಂದೂಗಳು, 23% ಅಷ್ಟು ಮುಸ್ಲಿಮರು ಹಾಗೂ 21% ಅಷ್ಟು ಅಸ್ಪೃಶ್ಯರು. ಈ ಥರ ಪ್ರಪೋರ್ಷನಾಲಿಟಿನಲ್ಲಿರುವಂತಹ ಸಂಸ್ಥೆಗಳು ನಮ್ಮಲ್ಲಿ ಇರಬೇಕು ಅಂತಂದರು. ಕಾಂಗ್ರೆಸ್ ಆಗಲಿ BJP ಆಗಲಿ ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇದೆಯಾ? ಈ ಥರ ಇನ್ವರ್ಸ್ ಪ್ರಪೋರ್ಷನಾಲಿಟಿ ಮಾಡಿದಾಗೆ ಮಾತ್ರ ಏನು ಶತಶತಮಾನಗಳ ಕಾಲ ಈ ದೇಶದಲ್ಲಿ ಜಡ್ಡುಗಟ್ಟಿ ನಿಂತಿದೆ ಈ ಪ್ರಾತಿನಿಧ್ಯಗಳು, ಅದನ್ನು ಮುರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಪರ್ಮನೆಂಟ್ ಕಮ್ಯುನಲ್ ಮೆಜಾರಿಟಿ ಇರುವುದರಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅದನ್ನು ಮುರಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಾಂಗ್ರೆಸ್ನ ಒಳಗಡೆನೇ ಇರೋರು, SP ನಲ್ಲಿರೋರು, BSPನಲ್ಲಿರೋರು ಕೂಡ ಏನು ಮಾತಾಡ್ತಾರೆ, ರಾಮ ಮಂದಿರವನ್ನು ನಾವೇ ಕಟ್ತೀವಿ, BJPಗಿಂತ ಅದ್ಭುತವಾದಂಥ ರಾಮ ಮಂದಿರವನ್ನು ನಾವೇ ಕಟ್ತೀವಿ, ಬಾಬ್ರಿ ಮಸೀದಿ ಕೆಡವಿದ ಜಾಗದಲ್ಲಿ ಅಂತಂದ್ಬಿಟ್ಟು 2022ರಲ್ಲಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು DK ಶಿವಕುಮಾರ್ ಆದಿಯಾಗಿ ನಾವೇ ಕಂಡ್ರಿ ನಿಜವಾದ ಹಿಂದೂಗಳು, ನಮ್ಮ ನಾಯಕರಲ್ವೇನ್ರಿ ರಾಮಾಯಣ ಮಹಾಭಾರತವನ್ನು TV-ನಲ್ಲಿ ತಂದು ಜನರ ಮನೆಗೆ ತಲುಪಿಸಿದ್ದು ಅಂತೇಳಿ ಹೆಗ್ಗಳಿಕೆಯಾಗಿ ಮಾತಾಡ್ಕೊಳ್ತಾರೆ. ಅಂದರೆ ಒಂದು ಬಗೆಯ ಪ್ರಜಾತಂತ್ರದ ಬದಲು ಒಂದು ಧರ್ಮದ, ಅದರಲ್ಲೂ ಕೂಡ ಒಂದು ಬ್ರಾಹ್ಮಣೀಯ ಹಿಂದೂ ಧರ್ಮದ ಒಂದು ಯಾಜಮಾನ್ಯ ಇಡೀ ಪಕ್ಷದ ಮೇಲೆ ಸಂವಿಧಾನ ಇದ್ದರೂ ಕೂಡ ಯಾಕೆ ಬಂತು? ಇದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಸಂವಿಧಾನ ಜಾರಿಗೆ ಬಂದ ಮೊದಲ 20-30 ವರ್ಷಗಳು ಸುಪ್ರೀಂ ಕೋರ್ಟೇ ಭೂ ಸುಧಾರಣೆಗೆ ವಿರುದ್ಧ ಇತ್ತು, ಸುಪ್ರೀಂ ಕೋರ್ಟೇ ಮೀಸಲಾತಿಗೆ ವಿರುದ್ಧ ಇತ್ತು. ನಾವು ತಿದ್ದುಪಡಿಗಳ ಸಂದರ್ಭ ಬಂದಾಗ ಚರ್ಚೆ ಮಾಡಿದ್ವಿ. ಆದರೆ ಸಂಸತ್ತು ಅದಕ್ಕೆ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ಅಮಾನ್ಯ ಮಾಡ್ತಾ ಜನಪರವಾಗಿ ತಿದ್ದುಪಡಿಗಳನ್ನ ತರುವುದಕ್ಕೆ ಕಾರಣವಾದದ್ದು ಸ್ವಾತಂತ್ರ್ಯ ಬಂದ ನಂತರದ 30-40 ವರ್ಷಗಳ ಕಾಲವೂ ಕೂಡ ಈ ದೇಶದಲ್ಲಿ ಅತ್ಯಂತ ಗಟ್ಟಿಯಾಗಿದ್ದಂಥ
ತಳ ಸಮುದಾಯಗಳ, ಕಾರ್ಮಿಕರ, ರೈತರ, ಅಸ್ಪೃಶ್ಯರ ಜನಚಳುವಳಿಗಳು. ಈ ಜನಚಳುವಳಿಗಳು ಬೀದಿನಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿತ್ತು, ನಿಜವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿತ್ತು. ಮತ್ತು ಸಮಾಜದಲ್ಲಿ ಸಮಾನತೆ ಎನ್ನುವಂಥದ್ದು ಅಧಿಕೃತ ಮೌಲ್ಯವಾಗಿತ್ತು. ಎಲ್ಲಿಯ ತನಕ ಅಂತಂದರೆ ಸಮಾಜವಾದವನ್ನು ಮತ್ತು ಸಮಾನತೆಯನ್ನು ಕಡಾಖಂಡಿತವಾಗಿ ತಿರಸ್ಕರಿಸುವಂಥ BJP ಕೂಡ, ಭಾರತೀಯ ಜನಸಂಘ ಅಂತ ಅವರ ಪಕ್ಷ ಇತ್ತು. 1967ರಲ್ಲಿ ಅವರು ಚುನಾವಣೆಗೆ ಎಲೆಕ್ಷನ್ಗೆ ನಿಂತಾಗ ಅವರು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ಕಮ್ಯುನಿಸ್ಟರು ತರಹದ ಮ್ಯಾನಿಫೆಸ್ಟೋವನ್ನು ಭಾರತೀಯ ಜನಸಂಘನು ಮುಂದಿಡಬೇಕಾಗಿತ್ತು. ಯಾಕಂದರೆ ಅದು ಆ ಕಾಲದ ಯುಗಧರ್ಮ ಆಗೋಗಿತ್ತು. ಇಡೀ ದೇಶ, ಇಡೀ ಪ್ರಪಂಚ ಸರ್ವರು ಸಮಾನರು, ಅಸಮಾನತೆಯ ವಿರುದ್ಧ ದೊಡ್ಡ ಸಂಘರ್ಷ ಮಾಡಬೇಕು ಅನ್ನುವಂತಹ ಯುಗಧರ್ಮ ಸೃಷ್ಟಿಯಾಗಿತ್ತು. ಆ ಯುಗಧರ್ಮದಲ್ಲಿ ಪ್ರತಿಗಾಮಿಗಳು ಕೂಡ ಅನಿವಾರ್ಯವಾಗಿ ಈ ತರಹದ ಒಂದು ಯುಗಧರ್ಮಕ್ಕೆ ಒಗ್ಗಿಕೋಬೇಕಾಗಿತ್ತು. 1980ರಲ್ಲಿ ಜನತಾ ಪಕ್ಷ ಕುಸಿದು ಭಾರತೀಯ ಜನಸಂಘ ಅಂತ ಏನಿತ್ತು ಅವರು ಭಾರತೀಯ ಜನತಾ ಪಕ್ಷ ಅಂತ ಅಂದ್ಬಿಟ್ಟು ಕಟ್ಕೊಂಡಾಗಲೂ ಕೂಡ ವಾಜಪೇಯಿ ಅದರ ಅಧ್ಯಕ್ಷರಾಗಿ ಆ ಕಾಲಘಟ್ಟದಲ್ಲೂ ಕೂಡ ತಮ್ಮ ಸಿದ್ಧಾಂತ ಗಾಂಧಿಯನ್ ಸಮಾಜವಾದ ಅಂತ ಹೇಳೋ ಸಂದರ್ಭ ಬಂದಿತ್ತು. ದೀನ್ ದಯಾಳ್ ಉಪಾಧ್ಯಾಯ 1967ರಲ್ಲಿ ಸೋಗಲಾಡಿಯ ಮಾತುಗಳನ್ನು ಸಾವಿರಾರು ಹೇಳಿದ್ರು ಕೂಡ ಇಂಟೆಗ್ರಲ್ ಹ್ಯೂಮನಿಸಮ್ ಅಂತ ಮಾತಾಡಬೇಕಾದಂಥ ಸಂದರ್ಭ ಇತ್ತು. ಆದರೆ ಇವತ್ತು ಆ ಸಂದರ್ಭ ಬದಲಾಗಿ ಸಾರಾ ಸಗಟಾಗಿ ಇವತ್ತು ಸಂಸತ್ತಿನಲ್ಲಿ ಮಾತಾಡ್ತಾ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಸಮಾಜವಾದದಿಂದ ಈ ದೇಶ ಹಾಳಾಗೋಯಿತು ಅಂತೇಳಿ. ಸಂವಿಧಾನದಲ್ಲಿ ಸಮಾಜವಾದದ ಕಲ್ಯಾಣ ರಾಜ್ಯದ ಆಶಯಗಳಿವೆ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಕಾನೂನು ಮಾಡ್ತೀವಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಈ ದೇಶವನ್ನ ಹಿಂದೂ ರಾಷ್ಟ್ರವಾಗಿಯೇ ಮಾಡ್ತೀವಿ ನಾವು ಅಂತ ಅಂದ್ಬಿಟ್ಟು ಕಾವಿ ಸಮೇತ ಕೂತ್ಕೊಂಡು ಇವತ್ತು ಪ್ರತಿಜ್ಞೆಯನ್ನು ತಗೊಳ್ತಾರೆ. ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂಸತ್ತಿನ ಒಳಗೂ ಪ್ರವೇಶಿಸ್ತಾರೆ. ಇದು ಹೀಗೆ ಬದಲಾಗುವುದಕ್ಕೆ ಕಾರಣ ಈ ಯುಗ ಧರ್ಮದಲ್ಲಿ ಇವತ್ತು ಈ ಮೌಲ್ಯ ಇದೇ ನಿಜವಾದಂಥ ಮೌಲ್ಯ ಅಂತ ಆಗಿರೋದಕ್ಕೆ ಕಾರಣ ತಳ ಸಮುದಾಯಗಳ ಐಕ್ಯತೆಯಿಂದ ಗಟ್ಟಿಯಾಗಿ ಒಂದು ಆದರ್ಶಮಯವಾದಂಥ ಸಮಾಜವಾದ, ಪ್ರಬುದ್ಧವಾದಂಥ, ಬುದ್ಧ ಮಾದರಿಯಾದಂಥ ಕರುಣಾ, ಶೀಲ, ಪ್ರಜ್ಞೆ, ಸಮತೆ, ಮಮತೆಯ ಆಧಾರದ ಚಳುವಳಿಗಳು ಬಲಹೀನ ಆಗ್ತಾ ಇರೋದು ಇವತ್ತು ಪ್ರತಿಗಾಮಿ ಶಕ್ತಿಗಳು ಗಟ್ಟಿಯಾಗ್ತಿರೋದಕ್ಕೆ ಕಾರಣ ಇದೆ. BJP ಸಂಘ ಪರಿವಾರ ಸಂವಿಧಾನವನ್ನು ಸರ್ವನಾಶ ಮಾಡಿ ಈ ದೇಶವನ್ನು ಮನುಸ್ಮೃತಿಯ ಕಾಲಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ದಂಗೆ ಗೋಳ್ವಾಲ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದರೆ, ನಾವು ಈ ದೇಶವನ್ನು ಕೇವಲ 200 ವರ್ಷಗಳಷ್ಟು ಹಿಂದೆ ಅಲ್ಲ, 1000 ವರ್ಷದಷ್ಟು ಹಿಂದೆ ಕರ್ಕೊಂಡು ಹೋಗೋದಕ್ಕೆ ಬದ್ಧರಾಗಿದ್ದೀವಿ. ಯಾಕಂದರೆ ಅವ್ರ ಪ್ರಕಾರ ಗುಪ್ತರ ಕಾಲ ಉಜ್ವಲ ಯುಗ, ಜಾತಿ ಸ್ಥಿರೀಕರಣಗೊಂಡಂಥ ಕಾಲ ಅವ್ರ ಪ್ರಕಾರ ಉಜ್ವಲ ಯುಗ. ಆ ಒಂದು ಧಾಷ್ಟ್ಯ ಎಲ್ಲಿಂದ ಬಂತು? 70, 80, 90ರ ದಶಕದಲ್ಲಿ ಹೀಗೆ ಹೇಳೋದನ್ನು ಅವಮಾನ ಅಂತ ಭಾವಿಸ್ತಿದ್ರು ಇದೇ ಸಂಘ ಪರಿವಾರದ ಜನ. ಈಗ ಅವರು ಅದನ್ನು ಹೇಳುವ ಧಾಷ್ಟ್ಯ ಎಲ್ಲಿಂದ ಬಂತು ಅಂತಂದ್ರೆ, ಅದು ತಪ್ಪು ಅನ್ನುವ ಕಾಮನ್ ಸೆನ್ಸ್ ಇವತ್ತು ನಮ್ಮ ಸಮಾಜದಲ್ಲಿ ಮಾಯವಾಗಿ ಅಸಮಾನತೆಯೇ ಮೌಲ್ಯ, ಪರರನ್ನ ದೂಷಿಸುವುದು, ಪರರನ್ನ ದ್ವೇಷಿಸುವುದು, ದುರ್ಬಲರ ಮೇಲೆ ಶೋಷಣೆಯನ್ನು ಮಾಡುವುದು, ದಮನ ಮಾಡುವುದು, ಇದೇ ನಿಜವಾದಂಥ ನಾಗರಿಕತೆ ಎನ್ನುವಂಥ ಒಂದು ಸಿದ್ಧಾಂತ ಏನಿದೆ ಅದು ದಿನನಿತ್ಯ ಹರಡ್ತಾ ಇದೆ. ಅದನ್ನು ಪ್ರತಿಭಟಿಸಿ ನಿಜವಾದ ಮಾನವೀಯ ಮೌಲ್ಯಗಳನ್ನು ಒಂದು ಅರಿವನ್ನಾಗಿ ಮಾಡುವಂತಹ ಚಳುವಳಿಗಳೇನಿದ್ದಾವೆ ಅದು ಬೀದಿನಲ್ಲಿ ಕಸುವು ಕಳ್ಕೊಳ್ತಾ ಇದೆ. ಅದು ತುಂಬ ಮುಖ್ಯವಾದಂಥ ವಿಷಯ ಆಗಿದೆ. ಜಗತ್ತಿನಾದ್ಯಂತ ಇವತ್ತು ಈ ಹಿಂದೆ ಪ್ರಜಾತಂತ್ರವಾಗಿದ್ದಂಥ ಸುಮಾರು 27 ದೇಶಗಳು ಹೆಚ್ಚು ಕಡಿಮೆ ಆಟೋಕ್ರಸಿ, ಸರ್ವಾಧಿಕಾರದ ಕಡೆ ಕುಸಿತಾ ಇರೋದಕ್ಕೆ ಕಾರಣ ಸಮಾಜದ ಒಳಗಡೆನೆ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನೀವು ಕಾಲಘಟ್ಟಗಳನ್ನು ನೋಡಿದ್ರೆ ಯಾವ್ಯಾವ ಕಾಲಘಟ್ಟದಲ್ಲಿ ಇವತ್ತು ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಿಂದ ಸರ್ವಲಾಭ ಪಡಿತಿರುವಂಥ ಬಂಡವಾಳಶಾಹಿಗಳು ಇನ್ನೂ ಹೆಚ್ಚಿನ ಲಾಭದ ಆಸೆಯಿಂದ ಅಥವಾ ಲಾಭದ ದರ ಕುಸಿತಿದೆ ಅಂತೇಳಿ ಇನ್ನೂ ಹೆಚ್ಚು ಜನರನ್ನು ಸುಲಿಬೇಕು ಅಂತ ಅಂದ್ಬಿಟ್ಟು ಕಾಯ್ದೆಗಳನ್ನು ಮಾಡಿದಾಗ ಎಮರ್ಜೆನ್ಸಿಯ ಕಾಲದಲ್ಲಿ ಲಾಭ ಪಡೆದವರು ಅವರೇ. ಈ ಮೋದಿ ಕಾಲದಲ್ಲಿ ಕಳೆದ 10 ವರ್ಷದಲ್ಲಿ ಅಘೋಷಿತವಾದಂಥ ಒಂದು ತುರ್ತು ಪರಿಸ್ಥಿತಿ ಯಾಕಿದೆ ಅಂತಂದರೆ, ಅಥವಾ ಯಾರು ಭಿನ್ನಮತ ವ್ಯಕ್ತಪಡಿಸಿದ್ರು ಕೂಡ ಅವ್ರನ್ನ ಅರ್ಬನ್ ನಕ್ಸಲರು ಅಂತಲೋ, ದೇಶದ್ರೋಹಿಗಳು ಅಂತಲೋ, ಟೆರರಿಸ್ಟ್ಗಳು ಅಂತಲೋ ಯಾತಕ್ಕೆ ಕೊಂದಾಗ್ತಿದ್ದಾರೆ ಅಂತಂದರೆ, ಇವತ್ತು ಇವರು ಯಾರ ಪರವಾಗಿ ಕೆಲಸ ಮಾಡ್ತಾರೆ, ಅದಾನಿ, ಅಂಬಾನಿ ಅಥವಾ ಏನು 1% ಅಷ್ಟು ಈ ದೇಶದ ಜನರಿದ್ದಾರೆ, ಅವರು ಈ ದೇಶದ ಸಂಪತ್ತನ್ನು ಮತ್ತು ಈ ದೇಶದ ಜನರ ಶ್ರಮಶಕ್ತಿಯನ್ನು ಕಿಂಚಿತ್ತೂ ಕೂಡ ಅವರಿಗೆ ಕೊಡಬೇಕಾಗಿರೋ ಮಾನವ ಘನತೆ, ಪರ್ಯಾಯ ಪರಿಹಾರಗಳನ್ನು ಕೊಡದೆ ಲೂಟಿ ಮಾಡಬೇಕು ಅನ್ನೋ ಯೋಜನೆಯಲ್ಲಿದ್ದಾರೆ. ಅದಕ್ಕೇನೆ ಒಬ್ಬ ನಾರಾಯಣ ಮೂರ್ತಿ 70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆ 70 ಗಂಟೆ ಕೆಲಸ ಮಾಡಬೇಕು ಅನ್ನೋದು ಒಂದು ಮೌಲ್ಯವರ ರೀತಿ ಚರ್ಚೆಗೆ ಬರುತ್ತೆ. 70, 80ರಲ್ಲಿ ಈ ಥರ ಯಾರಾದರೂ ಪ್ರಸ್ತಾಪ ಮಾಡುವ ಗೈರತ್ತು ತೋರುವ ಶಕ್ತಿ ಇರಲಿಲ್ಲ. ಯಾಕಂದರೆ ಕಾರ್ಮಿಕ ಶಕ್ತಿ ಗಟ್ಟಿ ಇರ್ತಿತ್ತು. ಇವತ್ತು ಅವರ ಲಾಭದ ಬಿಕ್ಕಟ್ಟು ಜಾಸ್ತಿಯಾಗಿದೆ, ಲಾಭದ ಲಾಲಸೆ ಜಾಸ್ತಿಯಾಗಿದೆ. ಹೀಗಾಗೇ ಈ ದೇಶವನ್ನು ಸಕಲ ರೀತಿಯಲ್ಲಿ ಲೂಟಿ ಮಾಡುವುದಕ್ಕೆ ಒಂದು ಹೊಸ ಬಗೆಯ ಒಂದು ಆಡಳಿತ ವ್ಯವಸ್ಥೆಯನ್ನು
ಜಾರಿ ಮಾಡ್ತಾ ಇದ್ದಾರೆ. ಲ್ಯಾಟ್ರಲ್ ಎಂಟ್ರಿ ಇರ್ಬೋದು, ಅಥವಾ ಇಡೀ ಒಂದು ಇದುವರೆ ತನಕ ನಡೆದಿರೋಂಥ ಒಂದು ಪ್ರಕ್ರಿಯೆ ಏನು ನಡೀತಿದೆ ಅಂತಂದರೆ, ಆಡಳಿತದಲ್ಲಿ ಶಾಸಕಾಂಗದಲ್ಲಿ ಇವತ್ತು ಬಲಪಂಥೀಯರಿದ್ದೇ ಇದ್ದರು, ಕಾರ್ಯಾಂಗದಲ್ಲಿ, ಪೊಲೀಸರಲ್ಲಿ, ಮಿಲಿಟರಿನಲ್ಲಿ, ನ್ಯಾಯಾಂಗದಲ್ಲೂ ಕೂಡ ಇದೇ ಬಗೆಯ ಹಿಂದೂ ದುರಭಿಮಾನಿ, ಹಿಂದೂಗಳಿರೋದ್ರಲ್ಲಿ ತಪ್ಪಿಲ್ಲ, ಹಿಂದೂ ದುರಭಿಮಾನಿ, ಹಿಂದುತ್ವ ರಾಷ್ಟ್ರವಾದಿ, ಬೇರೆಯವರೆಲ್ಲ ಈ ದೇಶದ ಜನರೇ ಅಲ್ಲ ಅನ್ನುವಂಥ ಒಂದು ಫ್ಯಾಸಿಸ್ಟ್ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಇರುವಂಥವರು ಇದೆಲ್ಲ ತುಂಬಿಕೊಳ್ತಾ ಇದ್ದಾರೆ. ಇದು ಯಾತಕ್ಕಾಗ್ತಿದೆ ಅಂದರೆ, ಸಮಾಜದಲ್ಲಿ ಆರ್ಥಿಕತೆಯಲ್ಲಿ ಬಿಕ್ಕಟ್ಟು ಜಾಸ್ತಿ ಆಗ್ತಿದ್ದಂಗೆ ಆ ಬಿಕ್ಕಟ್ಟಿನ ವಿರುದ್ಧ ನಿಜವಾದ ಶತ್ರುವನ್ನು ಗುರುತಿಸಿ 60ರಲ್ಲಿ ಹಾಗಾಯಿತು. 60ರಲ್ಲಿ ಈ ಥರ ಬಿಕ್ಕಟ್ಟು ಬಂದಾಗ ಜಗತ್ತಿನಾದ್ಯಂತ ಬಂಡವಾಳಶಾಹಿಗಳನ್ನ ಈ ಬಿಕ್ಕಟ್ಟಿನ ಪ್ರಧಾನ ಕಾರಣ ಅಂತ ಗುರುತಿಸಿ ದೊಡ್ಡ ಹೋರಾಟ ಆಯಿತು. ಆದರೆ ಅದರಿಂದ ಪಾಠ ಕಲಿತಿರುವಂಥ ಬಂಡವಾಳಶಾಹಿ ತನ್ನಿಂದಲೇ ಆ ಬಿಕ್ಕಟ್ಟು ಸೃಷ್ಟಿಯಾದರೂ ಕೂಡ ಆ ಬಿಕ್ಕಟ್ಟಿಗೆ ದುರ್ಬಲವಾಗಿರುವ ಅಲ್ಪಸಂಖ್ಯಾತರು ಅಥವಾ ದಲಿತರು ಇವ್ರನ್ನ ಕಾರಣ ಅಂತೇಳಿ ಅವ್ರ ಮೇಲೆ ದಾಳಿಯನ್ನು ವರ್ಗಾವಣೆ ಮಾಡುವ ರೀತಿಯಲ್ಲಿ ಮತ್ತು ಅದರಲ್ಲಿ ತಪ್ಪೇ ಇಲ್ಲ ಅನ್ನುವ ರೀತಿ ಮಾಡುವ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅದನ್ನೇ ಫ್ಯಾಸಿಸ್ಟ್ ರಾಜಕಾರಣ ಅಂತಾರೆ. ಆ ಫ್ಯಾಸಿಸ್ಟ್ ರಾಜಕಾರಣದ ಫ್ಯಾಸಿಸ್ಟ್ ರಾಜಕಾರಣ ಅತ್ಯಂತ ಪ್ರತಿಗಾಮಿಯಾದದ್ದು. ಇದನ್ನು ಅಂಬೇಡ್ಕರ್ ಅವರು 2ನೇ ಮಹಾಯುದ್ಧದ ಕಾಲದಲ್ಲಿ, ಹಿಟ್ಲರ್ ಕಾಲದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಈ ಯುದ್ಧದಲ್ಲಿ ಕಾರ್ಮಿಕ ವರ್ಗ ಯಾಕೆ ಜಯಿಸಲೇಬೇಕು, ಹಿಟ್ಲರ್ ಯಾಕೆ ಸೋಲಲೇಬೇಕು ಅಂತ ಕೇಳಿದಾಗ, ಹಿಟ್ಲರ್ನ ಫ್ಯಾಸಿವಾದ ಅನ್ನುವಂಥದ್ದು ಪ್ರಜಾತಂತ್ರಕ್ಕೆ, ಮಾನವತ್ವಕ್ಕೆ ವಿರುದ್ಧವಾದದ್ದು. ಮಾನವತ್ವ, ಪ್ರಜಾತಂತ್ರ ಇಲ್ಲ ಅಂತಂದರೆ ಜಗತ್ತಿನಲ್ಲಿ ದುರ್ಬಲರು ಬದುಕಕ್ಕಾಗಲ್ಲ, ಅಧಿಕಾರಹೀನರು ಬದುಕಕ್ಕಾಗೋದಿಲ್ಲ. ಹೀಗಾಗಿ ದುರ್ಬಲರು ಘನತೆಯಿಂದ ಬದುಕಕ್ಕಾಗಬೇಕು ಅಂದರೆ ನಿಜವಾದ ಪ್ರಜಾತಂತ್ರ ಇರಬೇಕು. ಆ ಥರ ನಿಜವಾದ ಪ್ರಜಾತಂತ್ರ ಇರಬೇಕು ಅಂದರೆ ದುರ್ಬಲರು ಒಟ್ಟಾಗಬೇಕು. ಇವತ್ತು ಫ್ಯಾಸಿಸಮ್ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನು ಬಂದು ದುರ್ಬಲರನ್ನು ಇನ್ನಷ್ಟು ಬಲಹೀನರನ್ನಾಗಿ ಮಾಡ್ತಾ ಇದೆ. ಬೇರೆ ದೇಶಗಳಿಗಿಂತ ನಮ್ಮ ದೇಶದಲ್ಲಿರುವಂತಹ ಅತಿ ದೊಡ್ಡ ವ್ಯತ್ಯಾಸ ಏನಪ್ಪ ಅಂತಂದರೆ, ಒಬ್ಬ ಟ್ರಂಪ್ ಅಧಿಕಾರದಲ್ಲಿ ಹೋಗಿ ಅಧಿಕಾರಕ್ಕೆ ಬರ್ಬೋದು, 4 ವರ್ಷ ಅಧಿಕಾರ ಕಳ್ಕೊಳ್ಬೋದು. ಒಬ್ಬ ಎರ್ಡಗಾನ್ ಟರ್ಕಿನಲ್ಲಿ ಒಂದು 10 ವರ್ಷ ಮಿಲಿಟರಿ ಸಹಾಯದಲ್ಲಿ ಕೆಲಸ ಮಾಡ್ಬೋದು, ಹೋಗ್ಬೋದು, ಬರ್ಬೋದು. ಒರ್ಬಾನ್ ಹಂಗೆ ಮಾಡ್ಬೋದು, ಪುಟಿನ್ ಹಂಗೆ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಇದೇ ವಾಸ್ತವ, ಇದೇ ಸತ್ಯ ಅಂಥೇಳಿ ಒಂದೇನು RSSನ ಹಲವಾರು ಶಾಖೆಗಳಿದ್ದಾವೆ. ಅದು ಈ ಒಂದು ಫ್ಯಾಸಿಸಮ್ಗೆ ಒಂದು ಬೃಹತ್ತಾದಂಥ ಸಾಮಾಜಿಕ ನೆಲೆಯನ್ನು ಒದಗಿಸ್ತಾ ಇದೆ. ಎಲ್ಲಿಯ ತನಕ ಅಂತಂದರೆ, ಯಾರು ಶೋಷಿತರೋ, ಯಾರು ಈ ಒಂದು ಹಿಂದೂ ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ವ್ಯವಸ್ಥೆಯಿಂದ ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯ ಅನ್ನೋ ಘನತೆಯನ್ನು ಕಳ್ಕೊಂಡು ಪರೋಕ್ಷ ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ದಾರೋ ಅವರಲ್ಲೂ ಕೂಡ ಇದೇ ಸರಿಯಾದದ್ದು ಅನ್ನುವಂತಹ ಒಂದು ಭಾವನೆಯನ್ನು ಬಿತ್ತುವ ರೀತಿ, ಅವರಿಂದವನ್ನ ಬೆಂಬಲವನ್ನು ಗಳಿಸುವ ರೀತಿ ಒಂದು ಫ್ಯಾಸಿಸ್ಟ್ ಹೆಜಿಮನಿ ಅಂತ ಏನು ಕರಿತೀವಿ, ಯಜಮಾನ್ಯ ಅಂತ ಏನು ಕರಿತೀವಿ, ಅದನ್ನು ಸ್ಥಾಪಿಸೋದಕ್ಕೆ ದಿನನಿತ್ಯ ಕೆಲಸ ಮಾಡ್ತಿದ್ದಾರೆ. ಇದನ್ನು ಹೆಂಗೆ ಮುರಿತೀವಿ? ಮತ್ತು ಇದನ್ನು ಮುರಿದು ನಿಜವಾದಂಥ ಪ್ರಜಾತಂತ್ರವನ್ನು ತರಬೇಕು ಅನ್ನುವ ಆಸಕ್ತಿ, ಉದ್ದೇಶ, ಅಜೆಂಡಾ, ಕಾರ್ಯಕ್ರಮ ಕಾಂಗ್ರೆಸ್ಗೂ ಇಲ್ಲ, ಯಾವ ಪಕ್ಷಕ್ಕೂ ಇಲ್ಲ. ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಇವೆರಡೂ ಕೂಡ ಈ ದೇಶದ ತಳ ಸಮುದಾಯದ ಶತ್ರುಗಳು ಅಂತ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದರು. ಒಂದು ಕಡೆ ಕಮ್ಯುನಿಸ್ಟರು ಬಂಡವಾಳಶಾಹಿಗಳ ವಿರುದ್ಧ, ಅದು ಇತ್ತೀಚಿನ ವರ್ಷಗಳಲ್ಲಿ ಒಂದು ನಿರ್ಣಯಾತ್ಮಕ ಸಂಗ್ರಾಮವಾಗ್ತಾ ಇಲ್ಲ, ಅದು ಒಂದು ರೀತಿಯ ಟೋಕನ್ ಸಂಗ್ರಾಮವಾಗ್ತಿದೆ. ಆದರೆ ಬಂಡವಾಳಶಾಹಿನ ಶತ್ರುಗಳು ಅಂತ ಕಮ್ಯುನಿಸ್ಟರು ಗುರುತಿಸ್ತಾರೆ. ಮತ್ತೊಂದು ಕಡೆ BSP ಅಥವಾ ಈ ಥರ ಅಂಬೇಡ್ಕರ್ ಅವರ ಆಶಯದ ಪಕ್ಷಗಳು ಬ್ರಾಹ್ಮಣಶಾಹಿನ ಶತ್ರು ಅಂತ ಗುರುತಿಸ್ತವೆ, ಬಂಡವಾಳಶಾಹಿಯನ್ನು ಶತ್ರು ಅಂತ ಗುರುತಿಸ್ತಿಲ್ಲ. ಆದರೆ ಅಂಬೇಡ್ಕರ್ ಇವೆರಡೂ ನಮ್ಮ ಶತ್ರುಗಳು. ಪ್ರಬುದ್ಧವಾದಂಥ ಸಮಾಜವಾದ, ಪ್ರಭುತ್ವ ಸಮಾಜವಾದ, ಪ್ರಬುದ್ಧವಾದಂಥ ಸಾಮಾಜಿಕತೆ, ಬುದ್ಧ ರೀತಿಯ ಸಾಮಾಜಿಕತೆ ಪರಿಹಾರ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದರು. ಇವೆರಡನ್ನೂ ಕೂಡ ಬೆಸೆದು, ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ವಿರೋಧಿ ಸಂಘರ್ಷಗಳನ್ನು ಬೆಸೆದು, ಅದರಿಂದ ಶೋಷಿತರಾಗಿರೋ ಎಲ್ಲ ಸಮುದಾಯಗಳು ಕೂಡ ಒಟ್ಟಾಗಿ ಬೃಹತ್ತಾದಂಥ ಒಂದು ಮೌಲ್ಯ, ಒಂದು ಚಿಂತನೆ, ಒಂದು ಸಿದ್ಧಾಂತ, ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳದಿರ ಇದು ಸೋಲೋದಿಲ್ಲ. ಈ ಅಜೆಂಡಾ ಯಾವ ಪಕ್ಷಗಳಿಗೂ ಇಲ್ಲ. ಹೀಗಾಗಿ BJP ಪ್ರಧಾನವಾದ ಶತ್ರು, ಸಂಘ ಪರಿವಾರ ನಮ್ಮ ದೇಶದ ಪ್ರಜಾತಂತ್ರಕ್ಕೆ ಶತ್ರು ಅನ್ನೋದು ನಿಜ. ಆದರೆ ಕಾಂಗ್ರೆಸ್ಸು ಆ ಪ್ರಮಾಣದ ಶತ್ರು ಅಲ್ಲ ಅಂತ ಕೆಲವರು ಭಾವಿಸಿದ್ರು ಕೂಡ ಅದು ಪರಿಹಾರ ಅಂತೂ ಅಲ್ವೇ ಅಲ್ಲ. ಕಳೆದ 75 ವರ್ಷಗಳ ಇತಿಹಾಸವನ್ನು ನೋಡಿದ್ರೆ BJP ಸಂಘ ಪರಿವಾರದಂತಹ ಒಂದು ಶಕ್ತಿ ಅಧಿಕಾರಕ್ಕೆ ಬಂದು ಸಮಾಜದಲ್ಲಿ ಯಾಜಮಾನ್ಯವನ್ನು ಹೆಂಗೆ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ, ಎಡ ಪಕ್ಷಗಳ, ಅದರಲ್ಲೂ ವಿಶೇಷವಾಗಿ ಎಡಪಕ್ಷಗಳ ಅಲ್ಲದಿರ ಇಷ್ಟು ವರ್ಷಗಳು BJPಗೆ ಮುಂಚೆ ದೇಶವನ್ನು ಆಳಿದಂಥ ಕಾಂಗ್ರೆಸ್ಸಿನ ಸೈದ್ಧಾಂತಿಕ ರಾಜಕೀಯ ವೈಫಲ್ಯ ಮಾತ್ರ ಅಲ್ಲ, ಅವ್ರಿಗೆ ಅಜೆಂಡವೇ ಇರಲಿಲ್ಲ. ಯಾವ ರೀತಿ ಸ್ವಾತಂತ್ರ್ಯಕ್ಕೆ ಮುಂಚೆ
ಕಾಂಗ್ರೆಸ್ಸಿನ ಒಳಗಡೆನೆ ಮದನ ಮೋಹನ ಮಾಳವೀಯ, ಸರ್ದಾರ್ ಪಟೇಲ್ ಅಂತ ಬಲಪಂಥೀಯ RSS ಬಗ್ಗೆ ಅಪಾರವಾದ ಸಿಂಪತಿ. ಮದನ ಮೋಹನ ಮಾಳವೀಯ ಆದರೆ ಹಿಂದೂ ಮಹಾದ ಸಂಸ್ಥಾಪಕರು ಕೂಡ ಆಗಿದ್ರು. ಸರ್ದಾರ್ ಪಟೇಲರು RSSನ ಬ್ಯಾನ್ ಮಾಡಿದ ಕಥೆನ ಮಾತ್ರ ನಾವು ಕೇಳ್ತೀವಿ. ಆದರೆ RSSನ ಸದಸ್ಯರು ಕಾಂಗ್ರೆಸ್ನ ಸದಸ್ಯರೂ ಆಗಬೇಕು ಅಂತೇಳಿ ನೆಹರು ಇಲ್ದಿರೋ ಕಾಲದಲ್ಲಿ ತಿದ್ದುಪಡಿ ತಂದದ್ದನ್ನು ಯಾರು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಕಾಂಗ್ರೆಸ್ಸಿನ ಒಳಗಡೆ ಬಲಪಂಥೀಯತೆ ಇತ್ತು. ಸೊ ಹೀಗಾಗಿ ವಿರೋಧ ಪಕ್ಷ ಅನ್ನೋದು ಈ ದೇಶದಲ್ಲಿ ಬಿಜೆಪಿಗೆ ವಿರುದ್ಧವಾಗಿದ್ದಾರೆ ಅನ್ನೋದ್ರಿಂದ ವಿರೋಧ ಪಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣಶಾಹಿಗೆ ಮತ್ತು ಬಂಡವಾಳಶಾಹಿಗೆ ವಿರೋಧವಾಗಿದ್ದರೆ ಮಾತ್ರ ವಿರೋಧ ಪಕ್ಷ. ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ಪಕ್ಷಗಳೇ ಬೇರೆ ಬೇರೆ. ಅತ್ಯುಗ್ರವಾದಂಥ ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ಪಕ್ಷ ಬಿಜೆಪಿ, ಮೃದುವಾದಂಥ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿ ಪಕ್ಷ ಕಾಂಗ್ರೆಸ್ ಇನ್ನಿತರರಾದರೆ ಮೃದು ಉಗ್ರವಾದ ಅತ್ಯುಗ್ರವಾದಕ್ಕೆ ಪರಿಹಾರ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ 1991 ನಂತರ ಹಿಂದುತ್ವದ ಬ್ರಾಹ್ಮಣಶಾಹಿ ಮತ್ತು ಕಾರ್ಪೊರೇಟ್ ಬಂಡವಾಳಶಾಹಿ ಇವೆರಡರ ಪರವಾಗಿ ಇಡೀ ಸಂವಿಧಾನದ ಬದಲಾವಣೆಗಳಾಗ್ತಿದೆ. ಎಲ್ಲ ತಿದ್ದುಪಡಿಗಳು ಸಾರದಲ್ಲಿ ಇದೇ ಆಗಿದ್ದಾವೆ. ಕಾಂಗ್ರೆಸ್ ಮಾಡಿರೋದು ಇದೆ, ಬಿಜೆಪಿ ಮಾಡಿರೋದೇ, ಬಿಜೆಪಿ ಇನ್ನೂ ಉಗ್ರವಾಗಿ ಮಾಡ್ತಾ ಇದೆ. ಸೊ ಹೀಗಾಗಿ ಮುಂದಿನ 75 ವರ್ಷಗಳಲ್ಲಿ, ಈ 75 ವರ್ಷ ಅಪಾರವಾದಂಥ ಆಶಯ ಭರವಸೆಗಳನ್ನ ಇಟ್ಕೊಂಡು ಸಂವಿಧಾನವನ್ನು ರಚಿಸ್ಕೊಂಡು ಹೊರಟ್ವಿ. ಬಟ್ ಸಂವಿಧಾನದ ರಚನೆಯಲ್ಲೇ ಹಲವಾರು ಲೋಪಗಳಿದ್ದವು. ಅಂಬೇಡ್ಕರ್ ಆಶಯಗಳೆಲ್ಲವೂ ಬರಲಿಲ್ಲ. ಅಂಬೇಡ್ಕರ್ನ ಒಟ್ಟಾರೆ ಆಶಯಗಳಿಗೆ ಫುಲ್ ಪ್ಲೇ ಸಂವಿಧಾನದಲ್ಲಿ ಆ ಸ್ವಾತಂತ್ರ್ಯ ಇರಲಿಲ್ಲ ಅಂಬೇಡ್ಕರ್ಗೆ. ಯಾಕಂದರೆ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂಥ 299 ಜನರು ಅಂಬೇಡ್ಕರ್ ವಾದಿಗಳಾಗಿಲ್ಲ. ಬಹುಪಾಲು ಜನ ಬ್ರಾಹ್ಮಣವಾದಿಗಳು ಬಂಡವಾಳಶಾಹಿಗಳೇ ಆಗಿದ್ದರು. ಬಹುಮತದಿಂದ ತೀರ್ಮಾನಗಳಾಗಬೇಕು ಅಂದಾಗ ಅಂಬೇಡ್ಕರ್ ಅವರ ಹಲವಾರು ಪ್ರಸ್ತಾಪಗಳು ಹೇಗೆ ವಿಫಲವಾದವು ಅಂತಲೂ ಕೂಡ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ. ಅದಾದ ನಂತರದಲ್ಲಿ ಅಧಿಕಾರ ಬಂದದ್ದು ಯಾರಿಗೆ? ಅದನ್ನು ಅಂಬೇಡ್ಕರ್ ಹೇಳಿದ್ರು, ನಾವು ಒಂದು ಒಳ್ಳೆ ದೇವರ ಗುಡಿ ಕಟ್ಬೋದು, ಅಲ್ಲಿ ದೇವರ ಬದಲಿಗೆ ರಾಕ್ಷಸರು ಬಂದು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ನಾನು ಸಂವಿಧಾನವನ್ನು ಸುಡಬೇಕು ಅಂತಲೂ ಹೇಳಿದೆ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಇದು ಬರೀ ಗುಡಿ ಅಡಿಪಾಯವೂ ಕೂಡ ಸರಿ ಇರಲಿಲ್ಲ. ಮತ್ತು ಗುಡಿಯೊಳಗೆ ಬಂದು ಸೇರ್ಕೊಂಡ್ರು ದೇವರುಗಳ ಪ್ರಜಾತಂತ್ರದಲ್ಲಿ ದೇವರುಗಳಿರಬಾರ್ದು. ದೇವರುಗಳಿದ್ದ ಕಾಲದಲ್ಲಿ ಅದು ಪ್ರಜಾತಂತ್ರ ಆಗಲ್ಲ. ಪ್ರಜೆಗಳೇ ಪ್ರಭುಗಳಾಗುವಂಥ ಪ್ರಜೆಗಳನ್ನು ಆ ರೀತಿ ಬಲಿಷ್ಠರನ್ನಾಗಿ ಮಾಡುವಂತಹ ಅಜೆಂಡಾ ಆಗಲಿ, ಉದ್ದೇಶವಾಗಲಿ, ಕಾರ್ಯಕ್ರಮಗಳಾಗಲಿ ಯಾವ ಸರ್ಕಾರಗಳು ಇರಲಿಲ್ಲ. ಆದ್ದರಿಂದಲೇ ಪ್ರತಿಗಾಮಿಗಳು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಿಷ್ಠರಾಗಿ ಪ್ರಜಾತಂತ್ರದ ಹೆಸರಿನಲ್ಲೇ ಈ ದೇಶದ ಬಹುಸಂಖ್ಯಾತ ಬಹುಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಇದು ಹೀಗಾಗದಿರ ಆಗಬೇಕು ಅಂತಂದರೆ ಮುಂದೆ ಈ 75 ವರ್ಷಗಳಲ್ಲಿ ಈ ಪಾಠಗಳನ್ನು ಕಲಿತು ನಿಜವಾದಂಥ ಸಮಾನತೆಗೆ, ಅಥವಾ ಅಂಬೇಡ್ಕರ್ ನಿಜವಾದ ಒಂದು ಸಂವಿಧಾನ ಏನು ಬರೆದರು 1947ರಲ್ಲಿ, ಆ ಸಂವಿಧಾನದ ಆಚರಣೆಗೆ ಆಗ ನಡೆದದ್ದು ಕೇವಲ ಸ್ವಾತಂತ್ರ್ಯದ ಹೋರಾಟ. ಈಗ ಸಮಾನತೆ ಇಲ್ಲದಿರ ಸ್ವಾತಂತ್ರ್ಯ ಸಾಧ್ಯವೇ ಇಲ್ಲ ಅಂತ ಏನು ಅಂಬೇಡ್ಕರ್ ಹೇಳಿದ್ರು. ಆ ಆಧಾರದಲ್ಲಿ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಯಿಂದ ಶೋಷಣೆಗೊಳಗಾದ ಸಕಲ ಸಮುದಾಯಗಳು ಕೂಡ ಒಟ್ಟಾಗಿ ಈ ದೇಶದ ರಚನೆಯನ್ನೇ, ಈ ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ರಚನೆಗಳನ್ನೇ ಬದಲುಗೊಳಿಸಿ ನಿಜವಾದಂಥ ಮಾನವೀಯ ದೇಶವನ್ನು, ಬಂಧುತ್ವದ ದೇಶವನ್ನು, ಬುದ್ಧನ ದೇಶವನ್ನು, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ ಇರುವ ದೇಶವನ್ನು ಕಟ್ಟುವುದೊಂದೇ ಇರುವ ಮಾರ್ಗ. ಬಿಜೆಪಿಗೆ ಕಾಂಗ್ರೆಸ್ಸು ಪರ್ಯಾಯ ಅಲ್ಲ, ಇರುವ ಯಾವ ಪಕ್ಷಗಳು ಪರ್ಯಾಯ ಅಲ್ಲ. ಕಾಂಗ್ರೆಸ್ಗಂತೂ ತಿದ್ದುಕೊಳ್ಳುವ ಯಾವ ಒಂದು ಯೋಚನೆಯೂ ಇಲ್ಲ. ಅವರು ಡಿಫ್ಯಾಕ್ಟೋ ನಮಗೆ ಓಟ್ ಬರುತ್ತಲ್ಲ, ಬಿಜೆಪಿಗೆ ಓಟ್ ಹಾಕಲಿಲ್ಲ, ಬಿಜೆಪಿ ಅತಿರೇಕ ಮಾಡ್ತಾರೆ ಅಂತಂದ್ರೆ ನಮ್ಗೆ ಓಟ್ ಹಾಕ್ತಾರೆ ಬಿಡಿ ಅಂತೇಳಿ ಹೆಚ್ಚು ಕಡಿಮೆ ಬಿಜೆಪಿ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಒಂದರ್ಥದಲ್ಲಿ ಕಾಂಗ್ರೆಸ್ಸು ಕಾರಣ, ಬಿಜೆಪಿ ಪರಿಣಾಮ ಅನ್ನೋ ಪರಿಸ್ಥಿತಿನಲ್ಲಿದೆ. ಉಳಿದಂತೆ ಇತರ ಪಕ್ಷಗಳು ಕೂಡ, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬರುವ ಎಲ್ಲ ಪಕ್ಷಗಳು ಕೂಡ ಈ ಲೆಕ್ಕದಲ್ಲೇ ಇವೆ. ಮತ್ತೊಂದು ಕಡೆ ಅಂಬೇಡ್ಕರ್ವಾದಿ ಅನ್ನೋ ಪಕ್ಷಗಳು ಬ್ರಾಹ್ಮಣಶಾಹಿನ ಅರ್ಥ ಮಾಡ್ಕೊಳ್ತವೆ, ಬಂಡವಾಳಶಾಹಿನ ಅರ್ಥ ಮಾಡ್ಕೊಳ್ಳಲ್ಲ. ಕಮ್ಯುನಿಸ್ಟ್ ಪಕ್ಷಗಳು ಸೊರಗಿವೆ, ಕುಸಿದಿವೆ, ಇವತ್ತಿಗೂ ಕೂಡ ಜಾತಿಯ ವಾಸ್ತವವನ್ನು ಅರ್ಥ ಮಾಡ್ಕೊಳ್ದಿರೇ ಇದ್ದಾವೆ. ಇವುಗಳಾದರೂ ಎಲ್ಲವೂ ತಮ್ಮ ತಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡು ತಳ ಸಮುದಾಯವನ್ನು ಎಲ್ಲ ಬಗೆಯ ಶೋಷಣೆಗೆ ಗುರಿಯಾಗಿರೋರನ್ನ ಬೃಹತ್ ಚಳುವಳಿಗಳಲ್ಲಿ ಸಂಘಟಿಸಿ ಮತ್ತೊಂದು ನಿಜವಾದ ಅಂಬೇಡ್ಕರ್ ಸಂವಿಧಾನಕ್ಕೆ, ಸಮಾನತೆಯ ಸಂವಿಧಾನಕ್ಕೆ, ಸಾರಭೂತವಾದಂಥ ಸಮಾನತೆ, ಬರೀ ಒಂದು ತೋರಿಕೆಯ ಸಮಾನತೆ ಅಲ್ಲ, ಆ ಕಡೆಯ ದಿಕ್ಕಿನಲ್ಲಿ ಒಂದು ನಿಜವಾದ ಸಂವಿಧಾನ, ಸಮಾನತಾ ಸಂವಿಧಾನದ 2ನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಜ್ಜಾಗುವುದಕ್ಕೆ ಈ 75 ವರ್ಷಗಳ ಈ ನಮ್ಮ ಅನುಭವಗಳು ನಮಗೆ ಬೆಳಕನ್ನು ಕೊಡಬೇಕು ಅಂತ ನನಗನ್ಸುತ್ತೆ. ಈ ಸರಣಿಯ ಮಾಡಿದ ಉದ್ದೇಶವೂ ಕೂಡ ಬಿಜೆಪಿ ಹೆಂಗೆ ಸುಳ್ಳು ಹೇಳ್ತದೆ ಅನ್ನೋದು ಈ ಸರಣಿಯ ಪ್ರಧಾನವಾದ ಸಾರ. ಯಾಕಂದರೆ ಆ ಸುಳ್ಳುಗಳೇ ಸತ್ಯ ಅಂತ ನಮ್ಮ ಯುವಜನತೆ ಅರ್ಥ ಮಾಡ್ಕೋಬಾರ್ದು. ಅವ್ರು ಹೇಳ್ತಿರೋದ್ರಲ್ಲಿ ಕಾಂಗ್ರೆಸ್ ಬಗ್ಗೆ ಹೇಳಿರೋದ್ರಲ್ಲೂ ಕೂಡ ಅರ್ಧ ಸತ್ಯಗಳಿದ್ದಾವೆ. ಕಾಂಗ್ರೆಸ್ಸು ಪ್ರಧಾನವಾಗಿ, ಯಾಕಂದರೆ ಅದೇ ಪ್ರಧಾನವಾದಂಥ ರಾಜಕೀಯ ಶಕ್ತಿ. ಆ ಕಾಲಘಟ್ಟದಲ್ಲಿ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿಯ ಪ್ರಧಾನ ರಾಜಕೀಯ ಅಭಿವ್ಯಕ್ತಿಯು ಕಾಂಗ್ರೆಸ್ನ ಒಳಗಡೆನೇ ಇತ್ತು.
ಬೇರೆ ಬೇರೆ ರೀತಿಯ ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ವಿರೋಧಿ ಶಕ್ತಿಗಳು ಕಾಂಗ್ರೆಸ್ನಲ್ಲಿದ್ದರು. ಸೊ ಹೀಗಾಗಿ ಕಾಂಗ್ರೆಸ್ ಬಗ್ಗೆ ಅಂಬೇಡ್ಕರ್ ಮಾಡಿದಂಥ ವಿಮರ್ಶೆಗಳು ಮತ್ತು ಕಾಂಗ್ರೆಸ್ ಅಂಬೇಡ್ಕರ್ಗೆ ಮಾಡಿದಂಥ ದುರುಗಳನ್ನು ನಾವು ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಕಾರಣಗಳನ್ನು ಹುಡುಕಬೇಕು. ಆದರೆ ಸಂಘ ಪರಿವಾರ ಕಾಂಗ್ರೆಸ್ ಸೋಲಿಸಿದ್ರೆ ಸಂಘ ಪರಿವಾರ ಅಂಬೇಡ್ಕರ್ನ ಸಾಯಿಸ್ತಿದ್ದಾರೆ. ಸೊ ಅಂಬೇಡ್ಕರ್ ಅವ್ರನ್ನ ಉಳಿಸಿಕೊಳ್ಳುವುದು ಅಂತಂದರೆ ನಾವು ಮನುಷ್ಯರಾಗುವುದು, ಸಮಾನತೆಯ ಆಧಾರದ ಒಂದು ಬಂಧುತ್ವದ ಸಮಾಜವಾಗುವುದು, ದೇಶವಾಗುವುದು ಅಂತ ಅದರ ಸಾರಾರ್ಥ. ಆ ದಿಕ್ಕಿನಲ್ಲಿ ಈ ಸರಣಿಯ ಕೆಲವು ಚರ್ಚೆಗಳು ಸಹಾಯ ಮಾಡುತ್ತೆ ಅಂತೇಳಿ ಆಶಯಿಸ್ತಾ ಈ ಸರಣಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.